ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಮಾಲಿನಿ ಪಾರ್ಥಸಾರಥಿ ಅಪಾಯಿಂಟೆಡ್ ಚೇರ್ಪರ್ಸನ್ ಆಫ್ ದ ಹಿಂದೂ ಗ್ರೂಪ್. ನಿಮಗೆ ಚಿತ್ರದಲ್ಲಿ ಕಾಣ್ತಿರ್ತಕ್ಕಂತಹ ವ್ಯಕ್ತಿ ಮಾಲಿನಿ ಪಾರ್ಥಸಾರಥಿ. ಇವರೊಬ್ಬ ಖ್ಯಾತ ಪತ್ರಕರ್ತೆ, ಒಬ್ಬ ಫೇಮಸ್ ಜರ್ನಲಿಸ್ಟ್ ಮತ್ತು ಈ ಹಿಂದೆ ದ ಹಿಂದೂ ದಿನಪತ್ರಿಕೆಯ ಸಂಪಾದಕರು ಅಥವಾ ಎಡಿಟರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಅಂಡ್ ಇವತ್ತು ಬಂದಿರತಕ್ಕಂತಹ ಸುದ್ದಿ ಏನಪ್ಪಾ ಅಂದ್ರೆ, ಈ ದ ಹಿಂದೂ ದಿನಪತ್ರಿಕೆಯ ಸಂಸ್ಥೆ ಏನಿದೆ ಆ ಸಂಸ್ಥೆಯ ಮುಖ್ಯಸ್ಥರಾಗಿ ಮಾಲಿನಿ ಪಾರ್ಥಸಾರಥಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಚೇರ್ಮನ್ ಆಫ್ ದ ಹಿಂದೂ ಗ್ರೂಪ್. ಅದು ಬಹಳ ಪ್ರಮುಖವಾಗುತ್ತಿರಬೇಕು. ಬಿಕಾಸ್ ದ ಹಿಂದೂ ಅಂತಕ್ಕಂತಹದ್ದು ನಮ್ಮ ದೇಶದ ಒಂದು ಪ್ರಮುಖ ಆಂಗ್ಲ ಭಾಷೆಯ ದಿನಪತ್ರಿಕೆ ಆಗಿದೆ. ಅಂಡ್ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗ್ತಕ್ಕಂತಹ ಪತ್ರಿಕೆ ಯಾವುದು ಇಂಗ್ಲಿಷ್ ಭಾಷೆಯಲ್ಲಿ ಅಂತ ಹೇಳಿದ್ರೆ ದ ಹಿಂದೂ ಪತ್ರಿಕೆ. ಅಂಡ್ ಇಡೀ ಇಂಡಿಯಾದಲ್ಲಿ ಅದು 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂಡ್ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕೇವಲ ನಮ್ಮ ಭಾರತ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಸರ್ಕ್ಯುಲೇಟ್ ಆಗ್ತಕ್ಕಂತಹ ಆಂಗ್ಲ ಭಾಷೆಯ ಪತ್ರಿಕೆ ಯಾವುದು ಅಂತ ಹೇಳಿದ್ರೆ ನಮ್ಮ ಭಾರತದ್ದೇ ಆಗಿರ್ತಕ್ಕಂತಹ ಟೈಮ್ಸ್ ಆಫ್ ಇಂಡಿಯಾ. ಟೈಮ್ಸ್ ಸಂಸ್ಥೆಯ ಒಡೆತನದಲ್ಲಿರ್ತಕ್ಕಂತಹ ಟೈಮ್ಸ್ ಆಫ್ ಇಂಡಿಯಾ ಕೇವಲ ಭಾರತ ಮಾತ್ರವಲ್ಲ, ಪ್ರಪಂಚಾದ್ಯಂತ ಅತಿ ಹೆಚ್ಚು ಮಾರಾಟವಾಗ್ತಕ್ಕಂತಹ ಆಂಗ್ಲ ಭಾಷೆಯ ದಿನಪತ್ರಿಕೆಯಾಗಿ ಗುರುತಿಸಿಕೊಂಡಿದೆ. ಅಂಡ್ 2ನೇ ಸ್ಥಾನದಲ್ಲಿ ನಮಗೆ ದ ಹಿಂದೂ ದಿನಪತ್ರಿಕೆ ಕಂಡು ಬರುತ್ತೆ. ದಕ್ಷಿಣ ಭಾರತದ ಮಟ್ಟಿಗೆ ನಾವು ನೋಡೋದಾದ್ರೆ ಹಿಂದೂ ದಿನಪತ್ರಿಕೆ ಅತಿ ಹೆಚ್ಚು ಸರ್ಕ್ಯುಲೇಷನ್ ಅನ್ನ ಹೊಂದಿದೆ. ಅಂತಹ ಒಂದು ಪ್ರಮುಖವಾದಂತಹ ಪತ್ರಿಕೆಗೆ ಮುಖ್ಯಸ್ಥರಾಗಿ ಮಾಲಿನಿ ಪಾರ್ಥಸಾರಥಿ ಅವರು ಆಯ್ಕೆಯಾಗಿದ್ದಾರೆ. ಅಂಡ್ ಇದು ಎಕ್ಸಾಮ್ ಅಲ್ಲಿ ನೇರವಾಗಿ ಕೇಳಬಹುದು. ಬಟ್ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಆರ್ಟಿಕಲ್ ನಲ್ಲಿ ಯಾವ ರೀತಿ ನಮ್ಮ ಭಾರತದಲ್ಲಿ ಈ ಪತ್ರಿಕಾ ರಂಗ ಅಭಿವೃದ್ಧಿ ಆಯಿತು, ಈ ಪ್ರೆಸ್ ಅನ್ನೋದು ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂತು ಅನ್ನೋದರ ಕುರಿತಾಗಿ ನಾವು ಡೀಟೇಲ್ಸ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ. ಇದೊಂದು ಸ್ಟ್ಯಾಟಿಕ್ GK ಪಾಯಿಂಟ್ ಆಗಿರುತ್ತೆ. ಸೊ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಅಂಡ್ ಅದಕ್ಕಿಂತ ಮುಂಚೆ ಮಾಲಿನಿ ಪಾರ್ಥಸಾರಥಿ ಅವರ ಕುಟುಂಬದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇವರು ತಮಿಳುನಾಡಿನ ಅತ್ಯಂತ ಪ್ರಭಾವಿ ಕಸ್ತೂರಿ ಕುಟುಂಬದವರಾಗಿದ್ದಾರೆ. ಕಸ್ತೂರಿ ಕುಟುಂಬ ಬಹಳ ಫೇಮಸ್. ಹಾಗೆ ನೋಡಿದ್ರೆ ಬಹಳ ಹಿಂದೆನೆ ಏನು ಮಾಲಿನಿ ಪಾರ್ಥಸಾರಥಿ ಅವರಿದ್ದಾರೆ, ಅವರ ಮುತ್ತಾತ ಆಗಿದ್ದಂತಹ ಕಸ್ತೂರಿ ರಂಗ ಅಯ್ಯಂಗಾರ್. ಕಸ್ತೂರಿ ರಂಗ ಅಯ್ಯಂಗಾರ್ ಅಂದ್ರೆ ಅವರು ಕೂಡ ಒಬ್ಬ ಖ್ಯಾತ ಪತ್ರಕರ್ತರಾಗಿದ್ರು. ಅವರು ದ ಹಿಂದೂ ಸಂಸ್ಥೆಯನ್ನ ನಿರ್ವಹಣೆ ಮಾಡ್ತಾ ಇದ್ರು. ಸೊ ಇವತ್ತಿಗೂ ಕೂಡ ದ ಹಿಂದೂ ಗ್ರೂಪ್ ಏನಿದೆ ಆ ಒಂದು ಸಂಸ್ಥೆಯನ್ನ ನಿರ್ವಹಣೆ ಮಾಡ್ತಕ್ಕಂತಹದ್ದು ಕಸ್ತೂರಿ ಕುಟುಂಬದವರು. ಅಂಡ್ ಅದೇ ಕುಟುಂಬಕ್ಕೆ ಸೇರಿದಂತಹ ಮಾಲಿನಿ ಪಾರ್ಥಸಾರಥಿ ಅದರ ಒಂದು ಚೇರ್ಪರ್ಸನ್ ಅಥವಾ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಅಂಡ್ ಇದಕ್ಕಿಂತ ಹಿಂದೆ ಎನ್ ರಾಮ್ ಅನ್ನುವಂತಹ ಒಬ್ಬ ಹಿರಿಯ ಪತ್ರಕರ್ತ, ಅವರು ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಜಯಿಸಿದ್ದಾರೆ. ಅದೇ ರೀತಿ ರಾಜಾರಾಮ್ ಮೋಹನ್ ರಾಯ್ ಪ್ರಶಸ್ತಿಯನ್ನು ಕೂಡ ಜಯಿಸಿದ್ದಾರೆ. ಸೊ ಅಂತಹ ಖ್ಯಾತ ಎನ್ ರಾಮ್ ಅವರು ಈ ಹಿಂದೆ ಈ ದ ಹಿಂದೂ ಗ್ರೂಪ್ನ ಮುಖ್ಯಸ್ಥರಾಗಿ ಅಥವಾ ಚೇರ್ಪರ್ಸನ್ ಆಗಿ ಕಾರ್ಯವನ್ನ ನಿರ್ವಹಣೆ ಮಾಡಿದ್ದಾರೆ. ಅಂಡ್ ಅವರು ಕೂಡ ಈ ಕಸ್ತೂರಿ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. ಸೊ ಮಾಲಿನಿ ಪಾರ್ಥಸಾರಥಿ ಅವರ ಹೆಸರು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಎನ್ ರಾಮ್ ಅಂತ ಹೇಳಿದ್ರೆ, ನೀವು 2019 ಅಂದ್ರೆ ಕಳೆದ ವರ್ಷ ಹಿಂದೂ ಪತ್ರಿಕೆಯನ್ನ ರೆಗ್ಯುಲರ್ ಆಗಿ ಓದ್ತಾ ಇದ್ದೀರಿ ಅಂದ್ರೆ ಎನ್ ರಾಮ್ ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿತ್ತು. ಬಿಕಾಸ್ ಏನು ನಮ್ಮ ಭಾರತ ವಾಯುಪಡೆಗೆ ರಫೇಲ್ ಯುದ್ಧ ವಿಮಾನಗಳನ್ನ ಫ್ರಾನ್ಸ್ ದೇಶದ ಡೆಸಾಲ್ಟ್ ಏವಿಯೇಷನ್ ಅನ್ನುವಂತಹ ಕಂಪನಿಯಿಂದ ಖರೀದಿ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಆ ಸಂದರ್ಭದಲ್ಲಿ ಅದರಲ್ಲಿ ಸಾಕಷ್ಟು ಅಕ್ರಮಗಳಾಗಿದ್ದಾವೆ ಅಂತ ದ ಹಿಂದೂ ಪತ್ರಿಕೆ ಸರಣಿ ಲೇಖನಗಳನ್ನ ಪ್ರಕಟಣೆ ಮಾಡಿತು ಮತ್ತು ಅತ್ಯಂತ ನಿರ್ಭಿಡೆಯಿಂದ ಸರ್ಕಾರದ ಯಾವುದೇ ಬೆದರಿಕೆಗೆ ಜಗ್ಗಲೇನೆ ಎನ್ ರಾಮ್ ಅವರ ನೇತೃತ್ವದ ಹಿಂದೂ ದಿನಪತ್ರಿಕೆ ಒಂದು ಕ್ಯಾಂಪೇನ್ ಅನ್ನ ಕಂಡಕ್ಟ್ ಮಾಡಿತ್ತು. ಅಂಡ್ ನಿಮಗೆಲ್ಲ ನೆನಪಿರಬಹುದು, ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಒಂದು ಬೆದರಿಕೆಯನ್ನು ಕೂಡ ಹಾಕಿತ್ತು ಎನ್ ರಾಮ್ ಅವರ ಮೇಲೆ ಮತ್ತು ಹಿಂದೂ ಪತ್ರಿಕೆಯ ಮೇಲೆ. ಅದೇನಪ್ಪಾ ಅಂತ ಹೇಳಿದ್ರೆ 1923ರ OSA ಅನ್ನುವಂತಹ ಒಂದು ಕಾಯ್ದೆಯನ್ನು ಬಳಸಿಬಿಟ್ಟು ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬೆದರಿಕೆಯನ್ನು ಹಾಕಿದ್ರು. ಬಟ್ ಅದಕ್ಕೆ ಎನ್ ರಾಮ್ ಅವರು ಜಗ್ಗಿರಲಿಲ್ಲ. ಅಂಡ್ OSA 1923 ಕೂಡ ಬಹಳ ಪ್ರಮುಖವಾಗುತ್ತೆ. ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. OSA ಅಂತ ಹೇಳಿದ್ರೆ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ 1923 ಅಥವಾ 1923ರ ಈ ಸರ್ಕಾರಿ ರಹಸ್ಯ ಒಂದು ಕಾಯ್ದೆ ಅಂತ ಅದನ್ನ ನಾವು ಹೇಳಬಹುದು. ಯಾಕಪ್ಪ ಅಂತ ಹೇಳಿದ್ರೆ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ 1923 ಇದನ್ನ ಜಾರಿಗೆ ತರಲಾಗಿತ್ತು. ಏನು ಸರ್ಕಾರದ ಒಂದು ರಹಸ್ಯ ಕಡತಗಳಿರ್ತವೆ, ಡಾಕ್ಯುಮೆಂಟ್ಸ್ ಇರ್ತವೆ, ಅದು ಸಾರ್ವಜನಿಕರಿಗೆ ಲೀಕ್ ಆಗಬಾರ್ದು, ಸೋರಿಕೆ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ 1923 ಜಾರಿಗೆ ತರಲಾಗಿತ್ತು. ಸೊ ಅದು ಈಗಲೂ ಕೂಡ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದೆ. ಸೊ ಈ ಒಂದು ಕಾಯ್ದೆ ಅನುಗುಣವಾಗಿ ನಮ್ಮ ಸರ್ಕಾರದ ರಹಸ್ಯ ಮಾಹಿತಿಗಳನ್ನ ಸೋರಿಕೆ ಮಾಡಿದಂತಹ ಆರೋಪದಲ್ಲಿ ಎನ್ ರಾಮ್ ಅವರಿಗೆ ಒಂದು ಬೆದರಿಕೆಯನ್ನು ಕೂಡ ಒಡ್ಡಲಾಗಿತ್ತು. ಬಟ್ ಬೆದರಿಕೆ ಅಂತ ಹೇಳಿದ್ರೆ ಸರ್ಕಾರ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದು. ಬಟ್ ಅದಕ್ಕೆ ಅವರು ಯಾವುದೇ ರೀತಿಯಿಂದ ಜಗ್ಗಿರಲಿಲ್ಲ. ಸೊ ದ ಹಿಂದೂ ಪತ್ರಿಕೆ ಅದರ ಒಂದು ಇತಿಹಾಸ ಬಹಳ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಇದು ಯಾರು ಸ್ಥಾಪನೆ ಮಾಡಿದ್ರು ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಕಸ್ತೂರಿ ಕುಟುಂಬ ಇದನ್ನ ಪ್ರಸಕ್ತವಾಗಿ ನಿರ್ವಹಣೆ ಮಾಡಿದ್ರು ಕೂಡ ಇದನ್ನ ಸ್ಥಾಪನೆ ಮಾಡಿದ್ದು ಒಬ್ಬ ಪ್ರಖ್ಯಾತ ಜರ್ನಲಿಸ್ಟ್ ಮತ್ತು ಒಬ್ಬ ಖ್ಯಾತ ಸ್ವತಂತ್ರ ಹೋರಾಟಗಾರ G. ಸುಬ್ರಹ್ಮಣ್ಯ ಅಯ್ಯರ್. ಇವರ ಹೆಸರನ್ನ ಖಂಡಿತ ನೋಟ್ ಮಾಡ್ಕೋಬೇಕಾಗುತ್ತೆ. ಒಂದಲ್ಲ ಒಂದು ಬಾರಿ ಪರೀಕ್ಷೆಯಲ್ಲಿ ಕೇಳಬಹುದು. ತಮಿಳುನಾಡು ಮೂಲದ ಒಬ್ಬ ಖ್ಯಾತ ಸ್ವತಂತ್ರ ಹೋರಾಟಗಾರ G. ಸುಬ್ರಹ್ಮಣ್ಯ ಅಯ್ಯರ್. ಇವರು 1878ನೇ ಇಸ್ವಿಯಲ್ಲಿ 1878 ನಲ್ಲಿ ದ ಹಿಂದೂ ಅನ್ನುವಂತಹ ದಿನಪತ್ರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಇಂಗ್ಲಿಷ್ ಭಾಷೆಯಲ್ಲೇ ಇರುತ್ತೆ. ಬಟ್ ಅಂದಿನ ಸಂದರ್ಭದಲ್ಲಿ ಅದು ವೀಕ್ಲಿ ಪೇಪರ್ ಆಗಿರುತ್ತೆ.
ಅಂದರೆ ವಾರಕ್ಕೊಂದ್ಸರಿ ಆ ಒಂದು ಪೇಪರ್ ರಿಲೀಸ್ ಆಗ್ತಾ ಇರುತ್ತೆ. ಅದಾದ ಬಳಿಕ ಕೆಲವು ವರ್ಷಗಳ ಬಳಿಕ ಅದನ್ನು ದಿನಪತ್ರಿಕೆಯನ್ನಾಗಿ ಕನ್ವರ್ಟ್ ಮಾಡಲಾಗುತ್ತೆ. ಸೊ ಜಿ ಸುಬ್ರಹ್ಮಣ್ಯ ಅಯ್ಯರ್ ಅವರ ಹೆಸರು ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ 1872 ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಅದಾದ ಮೇಲೆ ಜಿ ಸುಬ್ರಹ್ಮಣ್ಯ ಅಯ್ಯರ್ ಅವರು 1882ನೇ ಇಸ್ವಿಯಲ್ಲಿ ಮತ್ತೊಂದು ದಿನಪತ್ರಿಕೆಯನ್ನು ಹೊರಗೆ ತರ್ತಾರೆ. ಅದು ತಮಿಳು ಭಾಷೆಯಲ್ಲಿರುತ್ತೆ. ಅದನ್ನು ಸ್ವದೇಶ ಮಿತ್ರ ಅಂತ ಕರಿಬಹುದು. ಸೊ ಸ್ವದೇಶ ಮಿತ್ರ ಅನ್ನುವಂತಹ ಪತ್ರಿಕೆಯನ್ನು ಯಾರು ಹುಟ್ಟು ಹಾಕಿದ್ರು ಅಂತ ಹೇಳಿದ್ರೆ ಜಿ ಸುಬ್ರಹ್ಮಣ್ಯ ಅಯ್ಯರ್ ಅವರೇ ದ ಹಿಂದೂ ಪತ್ರಿಕೆಯನ್ನು ಕೂಡ ಹುಟ್ಟು ಹಾಕಿದ್ರು. ಇದು ಕೂಡ ಬಹಳ ಪ್ರಮುಖ. ಯಾಕೆ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪತ್ರಿಕೆಗಳು ನಮ್ಮ ದೇಶದಲ್ಲಿ ಉದಯವಾಗ್ತಾ ಹೋದವು ಅಂತ ಹೇಳಿದ್ರೆ ನಿಮಗೆಲ್ಲ ನೆನಪಿರಬೇಕು, 1885ನೇ ಇಸ್ವಿಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಪ್ರಾರಂಭ ಆಗುತ್ತೆ, ಅದರ ಒಂದು ಸ್ಥಾಪನೆ ಆಗುತ್ತೆ. ಸೊ ಹಾಗಾಗಿ ಆ ಒಂದು 1885-90ರ ಒಂದು ದಶಕಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಂಘಟನಾ ಅಸ್ತಿತ್ವ ಇರೋದಿಲ್ಲ, ಒಂದು ಆರ್ಗನೈಸೇಷನಲ್ ಕೆಪಾಸಿಟಿ ಇರಲ್ಲ. ಸೊ ಹಾಗಾಗಿ ಅವರು ಜನರಿಗೆ ಹತ್ತಿರವಾಗಿ ತಲುಪಬೇಕು, ತಮ್ಮ ಒಂದು ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸಬೇಕು ಅಂತ ಹೇಳಿದ್ರೆ ಅವರು ಪತ್ರಿಕೆಗಳ ಮೊರೆಯನ್ನ ಹೋಗ್ತಾ ಇದ್ರು. ಬಿಕಾಸ್ ಅವರಿಗೆ ಈ ಒಂದು ಸಂಘಟನಾ ಒಂದು ಬಲ ಇರಲಿಲ್ಲ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬೆಂಬಲ ಇರಲಿಲ್ಲ. ಸೊ ಹಾಗಾಗಿ ಅವರು ಕೇವಲ ಪತ್ರಿಕೆಯ ಮೂಲಕ ತಮ್ಮ ಒಂದು ವ್ಯೂಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ 1885ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ, ಅದನ್ನ ಸ್ಥಾಪಿಸಿದಂತಹ ವ್ಯಕ್ತಿಗಳಲ್ಲಿ 3ನೇ ಒಂದು ಭಾಗ, 1/3 ಆಫ್ ದ ಫೌಂಡರ್ಸ್ ಅವರೆಲ್ಲರೂ ಕೂಡ ಒಬ್ಬ ಜರ್ನಲಿಸ್ಟ್ ಆಗಿದ್ರು ಅಥವಾ ಪತ್ರಿಕೋದ್ಯಮಿಗಳಾಗಿದ್ರು. ಸೊ ಹಾಗಾಗಿ ಪತ್ರಿಕೆಗಳಿಗೆ ಆಗಿನ ಸಂದರ್ಭದಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ಇತ್ತು. ಸೊ ಹಾಗಾಗಿನೇ 1878 ಮತ್ತು 1882ರಲ್ಲಿ ದ ಹಿಂದೂ ಪತ್ರಿಕೆ, ಅದೇ ರೀತಿ ಸ್ವದೇಶ ಮಿತ್ರ ಅನ್ನುವಂತಹ 2 ಪತ್ರಿಕೆಗಳನ್ನ ಜಿ ಸುಬ್ರಹ್ಮಣ್ಯ ಅಯ್ಯರ್ ಅವರು ಸ್ಥಾಪನೆ ಮಾಡಿದ್ದಾರೆ. ಇವತ್ತಿಗೂ ದ ಹಿಂದೂ ಅನ್ನುವಂತಹ ಪತ್ರಿಕೆ ಏನಿದೆ ಅದರ ಒಂದು ಕೇಂದ್ರ ಕಚೇರಿ ತಮಿಳುನಾಡಿನ ಚೆನ್ನೈನಲ್ಲಿ ಕಂಡು ಬರುತ್ತೆ. ಸೊ ಅದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಅದೇ ರೀತಿ ಇನ್ನೊಂದು ಪ್ರಶ್ನೆ ಕಾಮನ್ ಆಗಿ ಕೇಳ್ತಾ ಇರ್ತಾರೆ, ಭಾರತದ ಅತ್ಯಂತ ಹಳೆಯ ಪತ್ರಿಕೆ ಯಾವುದು ಅಥವಾ ಭಾರತದಲ್ಲಿ ಸ್ಥಾಪನೆಗೊಂಡಂತಹ ಪ್ರಪ್ರಥಮ ಪತ್ರಿಕೆ ಯಾವುದು ಅಂತ ಕೂಡ ಹಲವಾರು ಬಾರಿ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ. ಸೊ ಖಂಡಿತ ಅದನ್ನು ನಿಮಗೆ ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದೊಂದು ಸ್ಟ್ಯಾಟಿಕ್ GK ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಭಾರತದ ಅತ್ಯಂತ ಹಳೆಯ ಅಥವಾ ಮೊಟ್ಟ ಮೊದಲನೇ ಬಾರಿಗೆ ಭಾರತದಲ್ಲಿ ಸ್ಥಾಪನೆಯಾದಂತಹ ಒಂದು ಪತ್ರಿಕೆ ಯಾವುದು ಅಂತ ಹೇಳಿದ್ರೆ ಬೆಂಗಾಲಿ ಗೆಜೆಟ್. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಬೆಂಗಾಲಿ ಗೆಜೆಟ್ ಅಂತ ಕರಿಬಹುದು. ಸೊ ಬೆಂಗಾಲಿ ಗೆಜೆಟ್ ಅನ್ನೋದು ಬಹಳ ಹಿಂದೆನೆ, ಅಂದ್ರೆ 1780ನೇ ಇಸ್ವಿ ದ ಹಿಂದೂ ಪತ್ರಿಕೆ ಪ್ರಾರಂಭವಾಗಲಿಕ್ಕಿಂತ 100 ವರ್ಷಗಳ ಮುಂಚೆ ಒಬ್ಬ ಬ್ರಿಟಿಷ್ ವ್ಯಕ್ತಿಯಾಗಿದ್ದಂತಹ ಜೇಮ್ಸ್ ಅಗಸ್ಟಸ್ ಹಿಕ್ಕೆ ಇವರ ಹೆಸರು ಕೂಡ ಬಹಳ ಪ್ರಮುಖವಾಗುತ್ತೆ. ಬೆಂಗಾಲಿ ಗೆಜೆಟ್ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಸ್ಥಾಪನೆಯಾದಂತಹ ಒಂದು ಪತ್ರಿಕೆ 1780ನೇ ಇಸ್ವಿಯಲ್ಲಿ ಅದು ಸ್ಥಾಪನೆಯಾಯಿತು. ಅಂಡ್ ಅದನ್ನ ಹುಟ್ಟು ಹಾಕಿದವರು ಯಾರು ಅಂತ ಹೇಳಿದ್ರೆ ಜೇಮ್ಸ್ ಅಗಸ್ಟಸ್ ಹಿಕ್ಕೆ ಅವರು. ಸೊ ಬೆಂಗಾಲಿ ಗೆಜೆಟ್ ಬಹಳ ಪ್ರಮುಖವಾಗಿರ್ಬೇಕಾಗತ್ತೆ. ಅಂಡ್ ಇನ್ನೊಂದು ರೀತಿ ಪ್ರಶ್ನೆ ಕೇಳ್ತಾರೆ, ಇವಾಗಲೂ ಕೂಡ ಏನು ಪ್ರಸ್ತುತದಲ್ಲಿ ಇರ್ತಕ್ಕಂತಹ ಅತ್ಯಂತ ಹಳೆಯ ಪತ್ರಿಕೆ ಯಾವುದು ಅಂತ ಕೇಳ್ತಾರೆ. ಬಿಕಾಸ್ ಏನು ಈ ಬೆಂಗಾಲಿ ಗೆಜೆಟ್ ಇದೆ, ಆ ಪತ್ರಿಕೆಗಳೆಲ್ಲ ಆಲ್ರೆಡಿ ನಶಿಸಿ ಹೋಗ್ಬಿಟ್ಟಿದ್ದಾವೆ. ಬಟ್ ಇನ್ನೂ ಕೂಡ ಒಂದು ಪ್ರಕಟಣೆಯಲ್ಲಿ ಇರ್ತಕ್ಕಂತಹ ಅತ್ಯಂತ ಹಳೆಯ ಪತ್ರಿಕೆಗಳು ಯಾವುದು ಅಂತ ಕೇಳಿದ್ರೆ ಖಂಡಿತ ನೀವು ಬಾಂಬೆ ಸಮಾಚಾರ ಅಂತ ಹಾಕಬೇಕಾಗುತ್ತೆ. ಮಹಾರಾಷ್ಟ್ರದಲ್ಲಿ ಇದು ಇಂಗ್ಲಿಷ್ ಮರಾಠಿ ಭಾಷೆಯಲ್ಲಿ ಪ್ರಕಟವಾಗುತ್ತೆ ಬಾಂಬೆ ಸಮಾಚಾರ್. ಅಂಡ್ ಈಗ ಅದನ್ನ ಮುಂಬೈ ಸಮಾಚಾರ ಅಂತ ಅದರ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಅಂಡ್ ಇದು ಇವತ್ತಿಗೂ ಕೂಡ ಪ್ರಸ್ತುತಿಯಲ್ಲಿರತಕ್ಕಂತಹ ಅತ್ಯಂತ ಹಳೆಯ ಭಾರತೀಯ ಪತ್ರಿಕೆ. ಬಟ್ ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದು ಜೇಮ್ಸ್ ಅಗಸ್ಟಸ್ ಹಿಕ್ಕೆ ಅವರ ಬೆಂಗಾಲಿ ಗೆಜೆಟ್ 1780ನೇ ಇಸ್ವಿ. ಈ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಖಂಡಿತ ಗೊತ್ತಿರಲೇಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಜಿಯೋ ಆಫರ್ಸ್ 5G ಟೆಕ್ ಟು ಡೆವಲಪ್ ಚೀಪ್ ಸ್ಮಾರ್ಟ್ಫೋನ್ ವಿತ್ ಗೂಗಲ್. ನೋಡಿ, ನಿನ್ನೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಥವಾ RIL ಅಂತಕ್ಕಂತಹ ಸಂಸ್ಥೆ ಏನಿದೆ ಅದರ ಒಂದು ಆನ್ಯುವಲ್ ಜನರಲ್ ಮೀಟಿಂಗ್ ಆಯೋಜನೆ ಆಗಿತ್ತು. ನಿಮಗೆಲ್ಲ ಗೊತ್ತಿರಬೇಕು, ಈ ದೈತ್ಯ ಕಂಪನಿಗಳೇನಿದ್ದಾವೆ, ರಿಲಯನ್ಸ್ ಇರಬಹುದು, ಅದೇ ರೀತಿ ಏರ್ಟೆಲ್ ಇರಬಹುದು, ಅಥವಾ ಪ್ರಪಂಚದ ಗೂಗಲ್, ಆಪಲ್ ಏನು ದೈತ್ಯ ಸಂಸ್ಥೆಗಳಿದ್ದಾವೆ, ಇವುಗಳು ಪ್ರತಿ ವರ್ಷ ಕೂಡ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಆಯೋಜನೆ ಮಾಡ್ತವೆ. ಕೇವಲ ದೊಡ್ಡ ದೊಡ್ಡ ಕಂಪನಿಗಳು ಮಾತ್ರವಲ್ಲ, ಪ್ರತಿಯೊಂದು ಕಂಪನಿ ಕೂಡ, ಈವನ್ ಕೋಆಪರೇಟಿವ್ ಸೊಸೈಟೀಸ್ಗಳು ಕೂಡ ವಾರ್ಷಿಕವಾಗಿ ಒಂದು ವಾರ್ಷಿಕ ಸಭೆಯನ್ನು ಮಾಡ್ತವೆ. ಅದನ್ನ ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಕರೆಯಲಾಗುತ್ತೆ. ಬಟ್ ವಿಶೇಷವಾಗಿ ಈ ದೈತ್ಯ ಕಂಪನಿಗಳ AGM ಬಗ್ಗೆ ಪ್ರತಿಯೊಬ್ಬರು ಕೂಡ ತಮ್ಮ ದೃಷ್ಟಿಯನ್ನು ನೆಟ್ಟಿರ್ತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ದೈತ್ಯ ಸಂಸ್ಥೆಗಳು ತಮ್ಮ AGM ನಲ್ಲಿ ಹೊಸ ಹೊಸ ಘೋಷಣೆಗಳನ್ನ ಅವು ಮಾಡ್ತವೆ. ಸೊ ಆಪಲ್ ಸಂಸ್ಥೆಯ AGM ಇದ್ರೂ ಕೂಡ ಹೊಸ ಯಾವ ಪ್ರಾಡಕ್ಟ್ ಅನ್ನ ಆಪಲ್ ಲಾಂಚ್ ಮಾಡುತ್ತೆ ಅಂತ ಹೇಳಿ ಇಡೀ ಪ್ರಪಂಚಾದ್ಯಂತ ಕುತೂಹಲ ಇರುತ್ತೆ. ಸಿಮಿಲರ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಈಗ ಯಾವ ಒಂದು ಘೋಷಣೆಯನ್ನ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಅಂಡ್ ಅವರ ಒಂದು ಆಸೆಗೆ ಇಂಬನ್ನ ಕೊಡುವ ರೀತಿ ಒಂದು ಹೊಸ ಘೋಷಣೆ ಹೊರಗೆ ಬಿದ್ದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಭಾರತದಲ್ಲಿ ಸಂಪೂರ್ಣವಾಗಿ ಸ್ವದೇಶಿಯಾಗಿ ತಯಾರಾದಂತಹ 5G ತಂತ್ರಜ್ಞಾನವನ್ನ, 5th ಜನರೇಷನ್ ಅಥವಾ 5G ಅಂತ ನಾವೇನು ಕರಿತೀವಿ, ಈ 5G ಟೆಕ್ನಾಲಜಿಯನ್ನ ಭಾರತದಲ್ಲಿ ತಾನು ಒಂದು ರೋಲ್ ಔಟ್ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ
ಈ ರಿಲಯನ್ಸ್ ಸಂಸ್ಥೆ ನೆನ್ನೆ ಘೋಷಣೆ ಮಾಡಿದೆ. ಇದು ಬಹಳ ಪ್ರಮುಖವಾಗುತ್ತಿರಬೇಕು. ಹಿಂದೆ ಒಂದು ಹಲವಾರು ಬಾರಿ ಕೂಡ ಈ AGM ಮೀಟಿಂಗ್ನಲ್ಲಿ ಅವರು ರಿಲಯನ್ಸ್ ಜಿಯೋನ ಸ್ಥಾಪನೆ ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ರು. ಅದೇ ರೀತಿ ರಿಲಯನ್ಸ್ ಜಿಯೋದ ಬೇರೆ ಬೇರೆ ಸೇವೆಗಳನ್ನು ಸ್ಥಾಪನೆ ಮಾಡುವುದಾಗಿ ಅವರು ಘೋಷಣೆಯನ್ನು ಮಾಡಿದ್ರು. ಬಟ್ ಈ ವರ್ಷದ ಆನ್ಯುವಲ್ ಜನರಲ್ ಮೀಟಿಂಗ್ನಲ್ಲಿ ಅವರು 5G ಇಂಟರ್ನೆಟ್ ಅನ್ನು ರೋಲ್ ಔಟ್ ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಇದು ಅತ್ಯಂತ ಪ್ರಮುಖವಾಗಿರುತ್ತೆ. ಅಂಡ್ ಇದರ ಜೊತೆಗೆ ಮತ್ತೊಂದು ಪ್ರಮುಖ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಪ್ರಪಂಚದ ದೈತ್ಯ ತಂತ್ರಜ್ಞಾನ ಸಂಸ್ಥೆ ಅಥವಾ ಟೆಕ್ನಾಲಜಿ ಜೈಂಟ್ ಆಗಿರ್ತಕ್ಕಂತಹ ಗೂಗಲ್ ಸಂಸ್ಥೆ ಕೂಡ ರಿಲಯನ್ಸ್ ನಲ್ಲಿ ಒಂದಷ್ಟು ಹಣವನ್ನು ಹೂಡಿಕೆ ಮಾಡುವುದಾಗಿ ಹೇಳಿದೆ. ನಿಮಗೆ ಇಲ್ಲಿ ಕಾಣಿಸ್ತಿರೋ ರೀತಿ ಅವರು ಸುಮಾರು 7.7% ಸ್ಟೇಕ್ 7.7% ಒಂದು ಶೇರ್ಗಳನ್ನು ಜಿಯೋ ಪ್ಲಾಟ್ಫಾರ್ಮ್ಸ್ ನಲ್ಲಿ ಅವರು ಖರೀದಿ ಮಾಡ್ತಿದ್ದಾರೆ. ಸೊ ಇದರೊಂದಿಗೆ ದೊಡ್ಡ ದೊಡ್ಡ ಫೇಸ್ಬುಕ್ ಇರಬಹುದು, ಅದೇ ರೀತಿ ಸಿಲ್ವರ್ ಲೇಕ್ ಮುಂತಾದಂತಹ ಹಲವಾರು ಜಾಗತಿಕ ಮಟ್ಟದ ಕಂಪನಿಗಳು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನಲ್ಲಿ ಅಥವಾ ಜಿಯೋ ಪ್ಲಾಟ್ಫಾರ್ಮ್ಸ್ ನಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ವು. ಈಗ ಆ ಒಂದು ಸಾಲಿಗೆ ಹೊಸ ಸಂಸ್ಥೆ ಆಗ್ಬಿಟ್ಟು ಗೂಗಲ್ ಕೂಡ ಸೇರ್ಪಡೆಯಾಗಿದೆ. ನಮಗೆಲ್ಲ ಗೊತ್ತಿರೋ ರೀತಿ ಗೂಗಲ್ ಈ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಆಂಡ್ರಾಯ್ಡ್ OS ಅಂತ ನಾವೇನು ಕರಿತೀವಿ, ಇದನ್ನ ಪ್ರಪಂಚಾದ್ಯಂತ ಜಾರಿಗೆ ತಂದಿರತಕ್ಕಂತಹದ್ದೇ ಗೂಗಲ್. ಸೊ ಹಾಗಾಗಿ ಗೂಗಲ್ ಈ ಜಿಯೋ ಜೊತೆಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುವ ಕಾರಣದಿಂದ ಈ ರಿಲಯನ್ಸ್ ನವರ ಒಂದು ಬಿಸ್ನೆಸ್ಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂಗಾಗಿದೆ. ಅಂಡ್ ನೀವು ನೋಡ್ತಾ ಇರೋ ರೀತಿ ಅವರು ಚೀಪ್ ಸ್ಮಾರ್ಟ್ ಫೋನ್ಸ್ ಅಥವಾ ಕಡಿಮೆ ದರದ ಸ್ಮಾರ್ಟ್ ಫೋನ್ಗಳನ್ನು ಕೂಡ ಉತ್ಪಾದನೆ ಮಾಡಿಬಿಟ್ಟು ಭಾರತೀಯರಿಗೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಬಿಕಾಸ್ ಒಂದು ಮಾತು ನಿಮಗೆ ಗೊತ್ತಿರಬೇಕು, ಪ್ರಪಂಚಾದ್ಯಂತ ಈಗ 5G ಇಂಟರ್ನೆಟ್ ಅನ್ನ ರೋಲ್ ಔಟ್ ಮಾಡತಕ್ಕಂತಹ ಒಂದು ಮಾತುಕತೆಗಳು ಚಾಲನೆಯಲ್ಲಿದ್ದಾವೆ. ನಿನ್ನೆಯಷ್ಟೇ ನಾನು ಹುವೈ ಕಂಪನಿ ಬಗ್ಗೆ, ಬ್ರಿಟನ್ ದೇಶ, ಅಮೆರಿಕ ದೇಶ ಇವುಗಳ ಬಗ್ಗೆ ಒಂದಷ್ಟು ಮಾತನ್ನು ಕೂಡ ಆಡಿದೆ. ಅಂಡ್ ಇವತ್ತು ಏನಪ್ಪಾ ಸುದ್ದಿ ಅಂತ ಹೇಳಿದ್ರೆ, ಈ 5G ಇಂಟರ್ನೆಟ್ ಅನ್ನ ಸ್ವದೇಶಿಯಾಗಿ ಮುಖೇಶ್ ಅಂಬಾನಿ ಅವರ ಒಡೆತನದ ರಿಲಯನ್ಸ್ ನವರು ಭಾರತದಲ್ಲಿ ರೋಲ್ ಔಟ್ ಮಾಡ್ತಾ ಇದ್ದಾರೆ. ಬಟ್ ಯಾಕೆ ಅವರು ಚೀಪ್ ಸ್ಮಾರ್ಟ್ ಫೋನ್ಸ್ ಅನ್ನ ಕೂಡ ಗೂಗಲ್ ನ ಸಹಭಾಗಿತ್ವದಲ್ಲಿ ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು, ಭಾರತದಲ್ಲಿ ಇವತ್ತಿಗೂ ಕೂಡ ಸುಮಾರು 350 ಮಿಲಿಯನ್ ಜನ, 350 ಮಿಲಿಯನ್ ಅಂತ ಹೇಳಿದ್ರೆ ಸುಮಾರು 35 ಕೋಟಿ ಜನ ಇವತ್ತಿಗೂ ಕೂಡ 2G ಸ್ಮಾರ್ಟ್ ಫೋನ್ಸ್ ಗಳನ್ನ ಬಳಸ್ತಾ ಇದ್ದಾರೆ. 5G ಅನ್ನ ಬಳಸಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಆ ಒಂದು ಫೀಚರ್ ಇರಬೇಕಾಗುತ್ತೆ. ಬಟ್ ಇವತ್ತಿಗೂ ಸಾಕಷ್ಟು ಜನ ಭಾರತೀಯರು ಈ 2G ಫೋನ್ಸ್ ಗಳನ್ನ ಮಾತ್ರ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ 5G ಬಂದರೂ ಕೂಡ ಅವರಿಗೆ ಅದರ ಉಪಯೋಗ ಆಗಲ್ಲ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಈ 5G ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡುವಂತಾಗಬೇಕು ಅನ್ನೋ ದೃಷ್ಟಿಯಿಂದ ಅತ್ಯಂತ ಕಡಿಮೆ ದರದಲ್ಲಿ ಗೂಗಲ್ ಮತ್ತು ಜಿಯೋ ಇಬ್ರು ಕೂಡ ಸೇರ್ಕೊಂಡ್ಬಿಟ್ಟು ಈ ಸ್ಮಾರ್ಟ್ ಫೋನ್ಗಳನ್ನ ಉತ್ಪಾದನೆ ಮಾಡ್ತಾರೆ. ಸೊ ಇದಕ್ಕೆ ಗೂಗಲ್ನ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಕೂಡ ಬಳಕೆ ಮಾಡಲಾಗುತ್ತೆ. ಸೊ ಇದು ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ದೃಷ್ಟಿ. ನಿಮಗೆಲ್ಲ ಗೊತ್ತಿರಬೇಕು, ಕೇವಲ ನಮ್ಮ ಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ 5G ಅಂತ ಹೇಳಿದ್ರೆ ಕೇವಲ ಒಂದು ಫಾಸ್ಟ್ ಇಂಟರ್ನೆಟ್, ಅತ್ಯಂತ ವೇಗದ ಅಂತರ್ಜಾಲ ಸೇವೆ ಅನ್ಕೊಂತೀವಿ. ಬಟ್ ಅದು ಅಷ್ಟೇ ಅಲ್ಲ, ಒಂದು ದೇಶದ ಆರ್ಥಿಕತೆ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಈ ಒಂದು 21st ಸೆಂಚುರಿಯಲ್ಲಿ 5G ಬಹಳ ಪ್ರಮುಖವಾಗಿ ಬೇಕಾಗುತ್ತೆ. ಬಿಕಾಸ್ ನಮ್ಮ ಕಾಂಪಿಟೇಟರ್ಸ್ ಆಗಿರ್ತಕ್ಕಂತಹ ಚೀನಾ ದೇಶ ಇರಬಹುದು ಅಥವಾ ಇನ್ನಿತರ ಯುರೋಪಿಯನ್ ದೇಶಗಳು, ಅಮೆರಿಕ ಇರಬಹುದು, ಜಪಾನ್ ಇರಬಹುದು, ಇವರೆಲ್ಲರೂ ಕೂಡ 5G ತಂತ್ರಜ್ಞಾನದಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಸೊ ನಾವು ಕೂಡ 5Gಯನ್ನ ಸೂಕ್ತ ಸಮಯದಲ್ಲಿ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ರಂಗಗಳಲ್ಲಿ ನಾವು ಸೋಲನ್ನ ಎದುರಿಸಬೇಕಾಗುತ್ತೆ. ಸೊ ಹಾಗಾಗಿ 5G ಬಹಳ ಪ್ರಮುಖವಾಗಿರುತ್ತೆ. ಇದೊಂದು ವ್ಯೂಹಾತ್ಮಕ ರಂಗ ಅಂತಾನೆ ಕನ್ಸಿಡರ್ ಮಾಡಲಾಗಿದೆ. ಸೊ ಹಾಗಾಗಿ ರಿಲಯನ್ಸ್ ನವರ ಈ ಒಂದು ಘೋಷಣೆ ಬಹಳ ಸ್ವಾಗತಾರ್ಹ ಅಂತಾನೆ ಕರೆಸ್ಕೊಳ್ಳುತ್ತೆ. ನೋಡಿ, ಬಹಳಷ್ಟು ಬಾರಿ ಕೆಲವೊಂದು ಡಿಬೇಟ್ಸ್ ಅನ್ನ ಮಾಡಬೇಕಾದ್ರೆ ದೇಶದಲ್ಲಿ ಕ್ಯಾಪಿಟಲಿಸಂ ಇರಬಾರ್ದು ಅಂತ ಬಹಳಷ್ಟು ಜನ ವಾದವನ್ನ ಮಾಡ್ತಾರೆ. ಕ್ಯಾಪಿಟಲಿಸಂ ಅಂದ್ರೆ ಏನು? ಕನ್ನಡದಲ್ಲಿ ಬಂಡವಾಳಶಾಹಿಗಳು ಅಂತ ಕರಿತೀವಿ. ಕ್ಯಾಪಿಟಲಿಸ್ಟ್ ಅಥವಾ ಬಂಡವಾಳಶಾಹಿಗಳು ಇರಬಾರ್ದು ಅಂತ ಕರಿತೀವಿ. ಬಟ್ ಆದ್ರೂ ಕೂಡ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಸಮಾಜವಾದ ಆರ್ಥಿಕತೆ ಅಸ್ತಿತ್ವದಲ್ಲಿರಬೇಕು, ಅಷ್ಟರ ಮಟ್ಟಿಗೆ ಈ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಕೂಡ ಇರಬೇಕಾಗುತ್ತೆ. ಬಿಕಾಸ್ ನಿಮಗೆ ಒಂದು ಮಾತು ನೆನಪಿರಬೇಕು, ನಮ್ಮ ದೇಶದಲ್ಲಿ ಮುಖೇಶ್ ಅಂಬಾನಿ ಅವರಂತಹ ಬಂಡವಾಳಶಾಹಿಗಳು ಅಥವಾ ಕ್ಯಾಪಿಟಲಿಸ್ಟ್ ಇರಲಿಲ್ಲ ಅಂದಿದ್ರೆ ನಮ್ಮ ದೇಶ ಸ್ವದೇಶಿಯಾಗಿ ಈ 5G ಇಂಟರ್ನೆಟ್ ಸೇವೆಯನ್ನ ಅನಾವರಣಗೊಳಿಸುವುದು ದುಸ್ತರವಾಗ್ತಾ ಇತ್ತು. ಪ್ರತಿಯೊಂದು ಕೂಡ ಸರ್ಕಾರವೇ ಮಾಡಬೇಕು ಅಂದ್ರೆ ಆಗಲ್ಲ. ಬಿಕಾಸ್ ಅದಕ್ಕೆ ಖಾಸಗಿ ಕಂಪನಿಗಳು, ಬಂಡವಾಳಶಾಹಿಗಳು ಕೂಡ ಬೇಕಾಗ್ತಾರೆ. ಬಟ್ ಅವರು ಮಿತಿಮೀರಿ ಅವರಿಗೆ ಅಧಿಕಾರವನ್ನು ಕೊಡಬಾರ್ದು. ಹಾಗಾದಲ್ಲೂ ಕೂಡ ನಮ್ಮ ರಾಷ್ಟ್ರದ ಪ್ರೋಗ್ರೆಸ್ಗೆ ಹೊಡೆತ ಬೀಳುತ್ತೆ. ಬಟ್ ಪ್ರಸಕ್ತವಾಗಿ ನಮ್ಮ ಸರ್ಕಾರ ಫಾಲೋ ಮಾಡ್ತಿರ್ತಕ್ಕಂತಹದ್ದು ಮಿಕ್ಸ್ಡ್ ಎಕಾನಮಿ ಅಥವಾ ಮಿಶ್ರ ಆರ್ಥಿಕತೆ ಅಂತ ಕರಿಬಹುದು. ಇಲ್ಲಿ ಬಂಡವಾಳಶಾಹಿಗಳಿಗೂ ಕೂಡ ಅವಕಾಶ ಇದೆ, ಜೊತೆಗೆ ಸರ್ಕಾರ ಸಮಾಜವಾದಿ ತತ್ವದ ಮೇಲೆ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ನಿಮಗೆ ಪ್ರಪಂಚದಲ್ಲಿ 3 ರೀತಿಯ ಆರ್ಥಿಕತೆಗಳು ಕಂಡುಬರುತ್ತೆ. ಒಂದು ಕ್ಯಾಪಿಟಲಿಸ್ಟ್ ಎಕಾನಮಿ, ಅಮೆರಿಕ ದೇಶ ಇರಬಹುದು, ಅಂತಹ ದೇಶಗಳನ್ನು ನಾವು ಬಂಡವಾಳಶಾಹಿ ಆರ್ಥಿಕತೆಗಳು ಅಂತ ಕರಿತೀವಿ. ಅದೇ ರೀತಿ 2ನೇ ಪ್ಲೇಸ್ ಅಲ್ಲಿ ನಿಮಗೆ ಸೋಷಿಯಲಿಸ್ಟ್ ಎಕಾನಮಿ ಅಂತ ಬರುತ್ತೆ, ಸಮಾಜವಾದಿ ಆರ್ಥಿಕತೆಗಳು. ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ರಷ್ಯಾ ಇರಬಹುದು, ಉಕ್ರೇನ್ ಇರಬಹುದು, ಅದೇ ರೀತಿ ಚೀನಾ ದೇಶ ಇರಬಹುದು. ಅಂಡ್ 3ನೇ ಭಾಗವಾಗ್ಬಿಟ್ಟು ಮಿಕ್ಸ್ಡ್ ಎಕಾನಮಿ ಅಥವಾ ಮಿಶ್ರ ಆರ್ಥಿಕತೆಗಳು. ಭಾರತ ಇದಕ್ಕೆ ಒಂದು ಅತ್ಯುತ್ತಮವಾದಂತಹ ಒಂದು ಎಕ್ಸಾಂಪಲ್. ನೋಡಿ, 1976ನೇ ಇಸ್ವಿಯಲ್ಲಿ 1976 ಅಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ 42ನೇ ಸಂವಿಧಾನ ತಿದ್ದುಪಡಿಯನ್ನು ತಂದ್ಬಿಟ್ಟು ನಮ್ಮ ಸಂವಿಧಾನದ ಪ್ರಿಯಂಬಲ್ಗೆ
ಅಥವಾ ಪೂರ್ವ ಪೀಠಿಕೆ ಏನಿರುತ್ತೆ ಅದರಲ್ಲಿ ಸೋಷಿಯಲಿಸ್ಟ್ ಅನ್ನುವಂತಹ ಒಂದು ಶಬ್ದವನ್ನು ಕೂಡ ಅವರು ಆ್ಯಡ್ ಮಾಡಿದ್ರು, ಸಮಾಜವಾದ ಅಂತಲೂ ಕೂಡ ಆ್ಯಡ್ ಮಾಡಿದ್ರು. ಬಟ್ ಆದರೂ ಕೂಡ ಪ್ರಾಕ್ಟಿಕಲ್ ಆಗಿ ನಮ್ಮ ದೇಶ ಮಿಶ್ರ ಆರ್ಥಿಕತೆಯನ್ನ ಆ ಒಂದು ಮಾರ್ಗದಲ್ಲಿ ನಡೀತಾ ಇದೆ. ಬಿಕಾಸ್ ಬಂಡವಾಳಶಾಹಿಗಳು ಕೂಡ ಇದ್ದಾರೆ, ಅದೇ ರೀತಿ ಸಮಾಜವಾದಿ ತತ್ವಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಒಂದು ದೇಶ ಮುನ್ನಡೆಯಬೇಕು ಅಂತ ಹೇಳಿದ್ರೆ ಇಂಥ ಬಂಡವಾಳಶಾಹಿಗಳು ಇರಬೇಕಾಗುತ್ತೆ. ಬಿಕಾಸ್ ನಿಮಗೆ ಗೊತ್ತಿರಬೇಕು, ನಮ್ಮ ದೇಶದಲ್ಲಿ ಬಹಳ ಹಿಂದಿನಿಂದಲೂ ಈ ಒಂದು ಕಾರ್ಖಾನೆಗಳು ಅಥವಾ ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲಿ ಸಾಕಷ್ಟು ಪುಷ್ಟಿಯನ್ನು ನೀಡುತ್ತಿರ್ತಕ್ಕಂತಹದ್ದು ಇದೇ ಖಾಸಗಿ ಕಂಪನಿಗಳು. ಸೊ ನಿಮಗೆ ಬಹಳ ಪ್ರಮುಖವಾಗಿ ಟಾಟಾ ಅನ್ನುವಂತಹ ಕಂಪನಿ ಸಿಗ್ತಾ ಹೋಗುತ್ತೆ. ರತನ್ ಟಾಟಾ ಇರಬಹುದು, ಜಮ್ಶೆಡ್ಜಿ ಟಾಟಾ ಇರಬಹುದು. ಸೊ ಇವರೆಲ್ಲರೂ ಕೂಡ ನಮ್ಮ ದೇಶಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅದೇ ರೀತಿ ಪ್ರಸಕ್ತವಾಗಿ ಮಹೀಂದ್ರಾ ಕಂಪನಿಯ ಆನಂದ್ ಮಹೀಂದ್ರಾ ಇರಬಹುದು ಅಂಡ್ ಮುಖೇಶ್ ಅಂಬಾನಿ ಇರಬಹುದು. ಇವರೆಲ್ಲರೂ ಕೂಡ ನಮ್ಮ ದೇಶ ಅಭಿವೃದ್ಧಿ ಆಗುವಂತಹ ನಿಟ್ಟಿನಲ್ಲಿ ಯಾವ್ಯಾವ ರಂಗದಲ್ಲಿ ಹಣವನ್ನು ತೊಡಗಿಸಬೇಕು ಅಲ್ಲೆಲ್ಲ ಹಣವನ್ನು ಕೂಡ ತೊಡಗಿಸ್ತಾ ಇದ್ದಾರೆ. ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಡಿಬೇಟ್ ಕೇಳ್ಬೋದು, ಒಂದು ದೇಶಕ್ಕೆ ಈ ಕ್ಯಾಪಿಟಲಿಸ್ಟ್ ಎಕಾನಮಿ ಬೇಕು ಅಥವಾ ಈ ಸೋಷಿಯಲಿಸ್ಟ್ ಎಕಾನಮಿ ಬೇಕು ಅಂತ ಕೇಳಿದಾಗ ನೀವು ಇಂತಹ ವಿಚಾರಗಳನ್ನ ಗಣನೆಗೆ ತೆಗೆದುಕೊಂಡ್ಬಿಟ್ಟು ನಿಮ್ಮ ಒಂದು ನಿರ್ಧಾರವನ್ನ ಪ್ರಕಟ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಇದ್ದೆ, ಸುಮಾರು 10 ಬಿಲಿಯನ್ ರೂಪಾಯಿಗಳನ್ನ, 10 ಬಿಲಿಯನ್ ಅಮೆರಿಕನ್ ಡಾಲರ್ಸ್ ಅಷ್ಟು ಹಣವನ್ನ ಗೂಗಲ್ ಸಂಸ್ಥೆ ಭಾರತದಲ್ಲಿ ಮುಂದಿನ 5 ರಿಂದ 7 ವರ್ಷಗಳ ಒಳಗಾಗಿ ಹೂಡಿಕೆ ಮಾಡುವುದಾಗಿ ಹೇಳಿದೆ. $10 ಬಿಲಿಯನ್ ಅಂತ ಹೇಳಿದ್ರೆ 75,000 ಕೋಟಿ ರೂಪಾಯಿ. ಸೊ ಅದರ ಭಾಗವಾಗ್ಬಿಟ್ಟು 33,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಿಲಯನ್ಸ್ನಲ್ಲಿ 7.7% ಶೇರ್ಗಳನ್ನ ಈ ಒಂದು ಸಂಸ್ಥೆ ಗೂಗಲ್ ಸಂಸ್ಥೆ ಪಡೆದುಕೊಂಡಿದೆ ಜಿಯೋ ಪ್ಲಾಟ್ಫಾರ್ಮ್ಸ್ನಲ್ಲಿ. ಅದು ಖಂಡಿತ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದನ್ನು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಅಶೋಕ್ ಲವಾಸ ಅಪಾಯಿಂಟೆಡ್ VP ಆಫ್ ADB. ನೋಡಿ, ಅಶೋಕ್ ಲವಾಸ ಬಹಳ ಪ್ರಸಿದ್ಧವಾದಂತಹ ಹೆಸರು. ಬಿಕಾಸ್ ಅವರು ಪ್ರಸಕ್ತವಾಗಿ ಎಲೆಕ್ಷನ್ ಕಮಿಷನರ್, ಚುನಾವಣಾ ಆಯುಕ್ತರಾಗಿ ಭಾರತದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಸೊ ಅಶೋಕ್ ಲವಾಸ ಅವರು ಇತ್ತೀಚೆಗಷ್ಟೇ ಬಂದಿರತಕ್ಕಂತಹ ಒಂದು ಹೊಸ ಘೋಷಣೆಯ ಪ್ರಕಾರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಏಷಿಯಾ ಅಭಿವೃದ್ಧಿ ಬ್ಯಾಂಕ್ ಅಂತ ಏನು ಕರೆಸ್ಕೊಳ್ಳುತ್ತೆ ಅದರ ವೈಸ್ ಪ್ರೆಸಿಡೆಂಟ್ ಆಗಿಬಿಟ್ಟು ಕಾರ್ಯವನ್ನು ನಿರ್ವಹಣೆ ಮಾಡಲಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅವರು ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತೀಯ ಚುನಾವಣಾ ಆಯೋಗದಿಂದ ಒಂದು ರಾಜೀನಾಮೆಯನ್ನು ಕೊಟ್ಬಿಟ್ಟು ಅವರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಹೋಗ್ತಾರೆ. ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾದಂತಹ ಒಂದು ವಿಚಾರ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿದ್ರೆ ಇದು 1966ನೇ ಇಸ್ವಿಯಲ್ಲಿ ರಚಿತವಾಗಿದೆ. ಇದರ ಕೇಂದ್ರ ಕಚೇರಿ ಫಿಲಿಪೈನ್ಸ್ ದೇಶದ ಮನಿಲಾ ನಗರದಲ್ಲಿ ಕಂಡುಬರುತ್ತೆ. ಫಿಲಿಪೈನ್ಸ್ನ ಕ್ಯಾಪಿಟಲ್ ಮನಿಲಾ ನಗರ, ಅಲ್ಲಿ ಇದರ ಒಂದು ಪ್ರಧಾನ ಕಚೇರಿ ಕಂಡುಬರುತ್ತೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಅಂಡ್ ಇದರ ಹೆಸರೇ ಹೇಳುವಂತೆ ಇದು ಏಷ್ಯಾದ ಅಭಿವೃದ್ಧಿಗೋಸ್ಕರ, ಏಷ್ಯಾದಲ್ಲಿ ಈ ಒಂದು ಹಣಕಾಸಿನ ನೆರವನ್ನು ನೀಡುವಂತಹ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಿದೆ. ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಏನಿದೆ ಅದರ ಒಂದು ಶೈಲಿಯಲ್ಲೇ ಇದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಅಂಡ್ ಈಗ ಅದರ ಉಪಾಧ್ಯಕ್ಷರಾಗಿ, ವೈಸ್ ಪ್ರೆಸಿಡೆಂಟ್ ಆಗಿಬಿಟ್ಟು ಭಾರತೀಯರಾಗಿರ್ತಕ್ಕಂತಹ ಅಶೋಕ್ ಲವಾಸ ಅವರು ಹೋಗ್ತಾ ಇದ್ದಾರೆ. ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಅಶೋಕ್ ಲವಾಸ ಅವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇವರು ಮೂಲತಃ ಒಬ್ಬ IAS ಆಫೀಸರ್, ಹರಿಯಾಣ ಕೇಡರ್ನ ಒಬ್ಬ IAS ಆಫೀಸರ್ ಆಗಿದ್ದಾರೆ. ಅಂಡ್ ಪ್ರಸಕ್ತವಾಗಿ ಭಾರತೀಯ ಚುನಾವಣಾ ಆಯೋಗದಲ್ಲಿ ಎಲೆಕ್ಷನ್ ಕಮಿಷನರ್ ಅಥವಾ ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು, ಭಾರತೀಯ ಸಂವಿಧಾನದಲ್ಲಿ 324ನೇ ವಿಧಿ ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಮಾತಾಡುತ್ತೆ. ಇದೊಂದು ಸಾಂವಿಧಾನಿಕ ಸಂಸ್ಥೆ ಅಥವಾ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅಂಡ್ ಪ್ರಸಕ್ತವಾಗಿ ಒಟ್ಟು 3 ಜನ ಸದಸ್ಯರನ್ನ ಇದು ಹೊಂದಿರುತ್ತೆ. 1+2 ಅಂತ ಕರಿತೀವಿ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ ಅಥವಾ ಕನ್ನಡದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು, ಅವರೊಬ್ರು ಇರ್ತಾರೆ. ಅಂಡ್ ಇನ್ನಿಬ್ರು ಚುನಾವಣಾ ಆಯುಕ್ತರು ಅಥವಾ ಎಲೆಕ್ಷನ್ ಕಮಿಷನರ್ಸ್ ಇರ್ತಾರೆ. ಸೊ ಅಶೋಕ್ ಲವಾಸ ಅವರು ಏನಿದ್ದಾರೆ, ಅವರು ಈ ಇಬ್ಬರಲ್ಲಿ ಒಬ್ಬರಾಗಿದ್ರು, ಎಲೆಕ್ಷನ್ ಕಮಿಷನರ್ ಅಥವಾ ಚುನಾವಣಾ ಆಯುಕ್ತರು. ಅಂಡ್ ಅವ್ರು ಇನ್ನೂ ಕೂಡ ರಿಸೈನ್ ಮಾಡಿಲ್ಲ, ಇನ್ನೂ ಕೂಡ ಕೆಲವು ಸಮಯ ಇದೆ ಅವರಿಗೆ ADBಗೆ ಹೋಗ್ಬಿಟ್ಟು ತಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಸದ್ಯದಲ್ಲಿ ಅವರು ಎಲೆಕ್ಷನ್ ಕಮಿಷನ್ ನಲ್ಲಿ ಎಲೆಕ್ಷನ್ ಕಮಿಷನರ್ ಆಗಿ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಬಟ್ ಸದ್ಯದಲ್ಲಿ ಅವರು ಅದಕ್ಕೆ ರಾಜೀನಾಮೆಯನ್ನ ಕೂಡ ಕೊಡ್ತಾರೆ. ಸೊ ಪ್ರಸಕ್ತವಾಗಿ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಯಾರ್ಯಾರಿದ್ದಾರೆ ಅಂತ ಬಹಳ ಪ್ರಮುಖವಾಗುತ್ತೆ. ಚೀಫ್ ಎಲೆಕ್ಷನ್ ಕಮಿಷನರ್ ನಮಗೆಲ್ಲ ಗೊತ್ತಿರೋ ರೀತಿ ಸುನಿಲ್ ಅರೋರಾ ಅವರು. ಇವರ ಹೆಸರನ್ನ ಖಂಡಿತ ನೋಟ್ ಮಾಡ್ಕೋಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳ್ತಾರೆ. ಕಳೆದ ವರ್ಷ 2019ರಲ್ಲಿ ಇವರು ನೇಮಕವಾಗಿದ್ದಾರೆ, ಚೀಫ್ ಎಲೆಕ್ಷನ್ ಕಮಿಷನರ್ ಸುನಿಲ್ ಅರೋರಾ ಅವರು. ಅಂಡ್ ಎಲೆಕ್ಷನ್ ಕಮಿಷನರ್ ಇನ್ನಿಬ್ರು ಏನಿದ್ದಾರೆ, ಅವ್ರು ಬಂದ್ಬಿಟ್ಟು ಒಬ್ರು ಅಶೋಕ್ ಲವಾಸ ಅವರು ಅಂಡ್ ಮತ್ತೊಬ್ರು ಸುಶೀಲ್ ಚಂದ್ರ ಅವರು. ಸೊ ಈ 3 ಜನರ ಹೆಸರು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, 1989ರವರೆಗೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೇವಲ ಏಕಸದಸ್ಯ ಸಮಿತಿ ಅಥವಾ ಆಯೋಗವಾಗಿತ್ತು. ಕೇವಲ ಒಬ್ಬರೇ ಸದಸ್ಯರು ಇರ್ತಾ ಇದ್ರು. ಬಟ್ 1989ನಲ್ಲಿ ಏನು ಆ ಸಂದರ್ಭದಲ್ಲಿ ನಮ್ಮ ವೋಟಿಂಗ್ ಏಜ್ ಅನ್ನ 21 ರಿಂದ 18ಕ್ಕೆ ಇಳಿಕೆ ಮಾಡಲಾಯಿತು ನಮ್ಮ 61ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ. ಸೊ ಹಾಗಾಗಿ ಕೆಲಸದ ಒತ್ತಡ ಜಾಸ್ತಿ ಆಯಿತು ಅಂತ ಹೇಳಿ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಒಬ್ಬರಿದ್ದಂತಹ ಸದಸ್ಯರ ಸಂಖ್ಯೆಯನ್ನ 3ಕ್ಕೆ ಏರಿಕೆ ಮಾಡಲಾಯಿತು. ಅಂಡ್ 1990ಯಲ್ಲಿ ಮತ್ತೆ ಅದನ್ನು ಒಬ್ಬರನ್ನಾಗಿ ಮಾಡಲಾಯಿತು. ಬಟ್ ಕಡೆಯದಾಗಿ 1993ನೇ ಇಸ್ವಿಯಲ್ಲಿ TV ನರಸಿಂಹರಾವ್ ಅವರು ಭಾರತದ ಪ್ರಧಾನಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನರ ಸಂಖ್ಯೆಯನ್ನ 1ರಿಂದ ಮತ್ತೆ 3ಕ್ಕೆ ಏರಿಕೆ ಮಾಡಲಾಯಿತು, 1+2 ಮಾಡಲಾಯಿತು.
ಅಂಡ್ ಇದರ ಕಾರಣವನ್ನು ಕೂಡ ಬಹಳಷ್ಟು ಜನ ಇದಕ್ಕೆ ಅಪೋಸ್ ಕೂಡ ಮಾಡ್ತಾರೆ. ಬಿಕಾಸ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ 1990ರಿಂದ 96ರವರೆಗೆ TN ಶೇಷನ್ ಅವರು ನಮ್ಮ ಭಾರತದ ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. TN ಶೇಷನ್ ಬಹಳ ಪ್ರಸಿದ್ಧವಾದಂತಹ ಹೆಸರು. ಇವರ ಹೆಸರನ್ನ ಕೇಳಿದ್ರೆ ಇವತ್ತಿಗೂ ಕೂಡ ರಾಜಕಾರಣಿಗಳಿಗೆ ಮೈ ನಡುಕ ಉಂಟಾಗುತ್ತೆ. ಬಿಕಾಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಲೋಕಾಯುಕ್ತಕ್ಕೆ ವೆಂಕಟಾಚಲಯ್ಯ ಅವರು, ಜಸ್ಟಿಸ್ ವೆಂಕಟಾಚಲಯ್ಯ ಅವರು ಒಂದು ಹೆಸರನ್ನು ತಂದುಕೊಟ್ರು, ಅದೇ ರೀತಿ ನಮ್ಮ ಭಾರತದ ಮಟ್ಟದಲ್ಲಿ ಈ ಚುನಾವಣಾ ಆಯೋಗಕ್ಕೆ TN ಶೇಷನ್ ಅವರು ಒಂದು ಹೆಸರನ್ನು ತಂದುಕೊಟ್ಟಿದ್ರು. ಅಂಡ್ TN ಶೇಷನ್ ಅವರ ಒಂದು ಅಧಿಕಾರವನ್ನ ಮಟ್ಟ ಹಾಕಲಿಕ್ಕಾಗಿ ಮತ್ತಿಬ್ಬರು ವ್ಯಕ್ತಿಗಳನ್ನ ಅದಕ್ಕೆ ಆಯ್ಕೆ ಮಾಡಲಾಯಿತು. ಸೊ ಇನ್ನೂ ಕೂಡ ಅಲ್ಲಿ 3 ಜನ ಸದಸ್ಯರಿದ್ದಾರೆ. ಅದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ನಿಮಗೆ ಇದು ಸುದ್ದಿಯಲ್ಲಿ ಕಾಣ್ತಿರೋ ರೀತಿ ಅವರು ಇನ್ನು ಮುಂದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧಿಕಾರವನ್ನು ಕೂಡ ವಹಿಸಿಕೊಳ್ತಾರೆ. ಅಂಡ್ ಇಷ್ಟು ಡೀಟೇಲ್ಸ್ ಅನ್ನು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಅಂಡ್ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತನ್ನ ಕೇಂದ್ರ ಕಚೇರಿಯನ್ನ ನವದೆಹಲಿಯಲ್ಲಿ ಹೊಂದಿರುತ್ತೆ. ಅಂಡ್ ನವದೆಹಲಿಯಲ್ಲಿ ನಿರ್ವಾಚನ್ ಸದನ್ ಅಂತ ಒಂದು ಆಫೀಸ್ ಬರುತ್ತೆ. ಅದು ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ, ನಿರ್ವಾಚನ್ ಸದನ್ ಅಂತ ಕರೆಯಲಾಗುತ್ತೆ. ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಅದರ ಕೇಂದ್ರ ಕಚೇರಿಯ ಹೆಸರು ನಿರ್ವಾಚನ್ ಸದನ್. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಸೇಮ್ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಮತ್ತೊಂದು ಸುದ್ದಿ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಬಂದಿರತಕ್ಕಂತಹದ್ದು. ಸುದ್ದಿ ಹೇಳುತ್ತೆ ಸೆಕೆಂಡ್ ಪರ್ಸನ್ ಟು ಲೀವ್ ಪೋಲ್ ಪ್ಯಾನೆಲ್ ಮಿಡ್ ವೇ. ನೋಡಿ, ಇಡೀ ಭಾರತದ ಚುನಾವಣಾ ಆಯೋಗದ ಇತಿಹಾಸದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಚುನಾವಣಾ ಆಯುಕ್ತರಾದರು ಅಂತ ಹೇಳಿದ್ರೆ ಅವರ ಅಧಿಕಾರಾವಧಿ 6 ವರ್ಷಗಳ ಕಾಲ ಇರುತ್ತೆ ಅಥವಾ 65 ವರ್ಷಗಳಾಗುವವರೆಗೂ. ಇದರಲ್ಲಿ ಎರಡರಲ್ಲಿ ಯಾವುದು ಬೇಗನೋ ಅವಾಗ ಅವರು ನಿವೃತ್ತಿ ಆಗ್ತಾರೆ. 6 years ಟೆನ್ಯೂರ್ ಆರ್ ಟಿಲ್ ದ ಏಜ್ ಆಫ್ 65 years. ಇದು ಕೂಡ ಗೊತ್ತಿರಬೇಕಾಗುತ್ತೆ. ಇಡೀ ನಮ್ಮ ಭಾರತೀಯ ಚುನಾವಣಾ ಆಯೋಗದ ಇತಿಹಾಸದಲ್ಲಿ ಕೇವಲ 2 ವ್ಯಕ್ತಿಗಳು ಮಾತ್ರ ಮಧ್ಯದಲ್ಲೇ ನಿರ್ಗಮಿಸಿದ್ದಾರೆ ರಾಜೀನಾಮೆಯನ್ನು ಕೊಟ್ಬಿಟ್ಟು. ಅವ್ರು ಯಾರಪ್ಪ ಇಬ್ರು ಅಂತ ಹೇಳಿದ್ರೆ, ಒಂದು 1973ರಲ್ಲಿ ಅಂದಿನ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂತಹ ನಾಗೇಂದ್ರ ಸಿಂಗ್ ಅವರು. ಇವರ ಹೆಸರು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ. ನಾಗೇಂದ್ರ ಸಿಂಗ್ ಅವರು ಅಂಡ್ ಪ್ರಸಕ್ತವಾಗಿ ಅಶೋಕ್ ಲಾವಾಸಾ ಅವರು, ಇವರು ಎಲೆಕ್ಷನ್ ಕಮಿಷನರ್ ಆಗಿದ್ರು. ಇವರಿಬ್ರು ಕೂಡ ಮಧ್ಯದಲ್ಲೇ ನೀವು ಒಂದು ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋಗಿದ್ರು. ಅಂಡ್ ನಾಗೇಂದ್ರ ಸಿಂಗ್ ಅವ್ರ ಬಗ್ಗೆ ಮತ್ತೊಂದಷ್ಟು ಪ್ರಮುಖ ಯಾಕಪ್ಪ ಅಂತ ಹೇಳಿದ್ರೆ, ಇವರು 1973ರಲ್ಲಿ ಭಾರತೀಯ ಚುನಾವಣಾ ಆಯೋಗಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ಟು ಇವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ನೆದರ್ಲೆಂಡ್ಸ್ನ ಹೇಗ್ನಲ್ಲಿ ಕಂಡುಬರ್ತಕ್ಕಂತಹ ICJ ಏನಿದೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯ, ಅದರ ನ್ಯಾಯಾಧೀಶರಾಗ್ಬಿಟ್ಟು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಇದು ಅತ್ಯಂತ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಈಗಲೂ ಕೂಡ ಈ ICJಯ 9 ಜನ ಸದಸ್ಯರಲ್ಲಿ ಒಬ್ಬ ಭಾರತೀಯರಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ದಲ್ವೀರ್ ಭಂಡಾರಿ ಅವರು. ಇವರು ಕಳೆದ ವರ್ಷ ಇವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಲೆಕ್ಷನ್ ಆಗಿತ್ತು. ಇವರು ಸತತ 2ನೇ ಬಾರಿಗೆ ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಜಡ್ಜ್ ಆಗ್ಬಿಟ್ಟು, ನ್ಯಾಯಾಧೀಶರಾಗ್ಬಿಟ್ಟು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ, ದಲ್ವೀರ್ ಭಂಡಾರಿ. ಅಂಡ್ ಇಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂತಹದ್ದು ನಾಗೇಂದ್ರ ಸಿಂಗ್ ಅವರು, ಅಂದಿನ ಚೀಫ್ ಎಲೆಕ್ಷನ್ ಕಮಿಷನರ್. ಸೊ ಇದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ಅಶೋಕ್ ಲಾವಾಸಾ ಅವ್ರ ಬಗ್ಗೆ ಇರಬಹುದು ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಇರಬಹುದು. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಇಂಡಿಜಿನಸ್ ವ್ಯಾಕ್ಸಿನ್ ಫಾರ್ ನ್ಯೂಮೋನಿಯಾ ಗೆಟ್ಸ್ ನಾಡ್. ನೋಡಿ, ನ್ಯೂಮೋನಿಯಾ ಅಂತಕ್ಕಂತಹದ್ದು ಭಾರತದಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಧಿಸ್ತಕ್ಕಂತಹ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಥವಾ ಬ್ಯಾಕ್ಟೀರಿಯಾದಿಂದ ಹರಡ್ತಕ್ಕಂತಹ ಒಂದು ಸೋಂಕಾಗಿದೆ. ಅಂಡ್ ನೀವು ನೋಡ್ತಿರೋ ರೀತಿ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಅಂತಕ್ಕಂತಹದ್ದು ಈ ನ್ಯೂಮೋನಿಯಾವನ್ನ ಹರಡ್ತಕ್ಕಂತಹ ಬ್ಯಾಕ್ಟೀರಿಯಾ ಆಗಿರುತ್ತೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ. ಬಿಕಾಸ್ ಹಲವಾರು ಬಾರಿ ಸೈನ್ಸ್ನಲ್ಲಿ ಪ್ರಶ್ನೆ ಕೇಳ್ತಾ ಇರ್ತಾರೆ, ನ್ಯೂಮೋನಿಯಾವನ್ನ ಹರಡ್ತಕ್ಕಂತಹ ಒಂದು ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳ್ತಿರ್ತಾರೆ. ಅದು ಬ್ಯಾಕ್ಟೀರಿಯಲ್ ಡಿಸೀಸು ಅಥವಾ ವೈರಲ್ ಸೋಂಕು ಅಂತ ಕೇಳ್ತಾರೆ. ಇದೊಂದು ಬ್ಯಾಕ್ಟೀರಿಯಲ್ ಡಿಸೀಸ್. ಇದನ್ನ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಅನ್ನುವಂತಹ ಬ್ಯಾಕ್ಟೀರಿಯಾ ಹರಡುತ್ತೆ. ಅಂಡ್ ನ್ಯೂಮೋನಿಯಾಕ್ಕೆ ಕನ್ನಡದಲ್ಲಿ ಏನಂತಾರ ಅಂತ ಹೇಳಿದ್ರೆ ಶ್ವಾಸಕೋಶದ ಉರಿಯೂತ ಅಂತ ಕರಿಬಹುದು. ಬಿಕಾಸ್ ಬೇಸಿಕಲಿ ನ್ಯೂಮೋನಿಯಾ ಆಯಿತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಶ್ವಾಸಕೋಶದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಶ್ವಾಸಕೋಶದಲ್ಲಿ ಇರತಕ್ಕಂತಹ ಒಂದು ಚಿಕ್ಕ ಚಿಕ್ಕ ಸ್ಯಾಗ್ಸ್ ಏನಿರುತ್ತೆ ಅದರಲ್ಲಿ ಒಂದು ದ್ರವ ಪದಾರ್ಥ ತುಂಬಿಕೊಳ್ಳುತ್ತೆ, ಒಂದು ಲಿಕ್ವಿಡ್ ತುಂಬಿಕೊಳ್ಳುತ್ತೆ. ಯಾವಾಗ ದ್ರವ ಪದಾರ್ಥ ಅದನ್ನ ತುಂಬಿಕೊಳ್ಳುತ್ತೋ ನಾವು ಆಮ್ಲಜನಕವನ್ನ ಅಥವಾ ಗಾಳಿಯನ್ನ ಉಸಿರಾಡುವಂತಹ ಶಕ್ತಿಯನ್ನ ಕಳೆದುಕೊಳ್ತಾ ಹೋಗ್ತೀವಿ. ನಮ್ಮ ಲಂಗ್ಸ್ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಉಸಿರಾಟವನ್ನು ಮಾಡ್ಲಿಕ್ಕಾಗಲ್ಲ, ಹೆಚ್ಚಿನ ಒಂದು ಪ್ರಮಾಣದಲ್ಲಿ. ಸೊ ಹಾಗಾದಾಗ ನಮ್ಮ ಉಸಿರಾಟದ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಫಾಸ್ಟ್ ಬ್ರೀದಿಂಗ್ ಆಗ್ತಾ ಹೋಗುತ್ತೆ. ಅಂಡ್ ಇದರಿಂದ ಸಾಕಷ್ಟು ತೊಂದರೆಗಳು ಕೂಡ ಉಂಟಾಗ್ತವೆ. ಅಂಡ್ ಇದನ್ನ ನ್ಯೂಮೋನಿಯಾ ರೋಗ ಅಂತ ಕರೀತಾರೆ. ಅಂಡ್ ಇದು ಭಾರತದಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಇದನ್ನ ತಡೆಗಟ್ಟುವಂತಹ ದೃಷ್ಟಿಯಿಂದ ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತವಾಗಿರ್ತಕ್ಕಂತಹ ಒಂದು ಲಸಿಕೆ ಅಂತ ಹೇಳಿದ್ರೆ ವ್ಯಾಕ್ಸಿನ್ ಅಂತ ಕರಿಬಹುದು. ನೋಡಿ, ವ್ಯಾಕ್ಸಿನ್ಗೂ ಔಷಧಿಗೂ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಔಷಧಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ರೋಗ ಬಂದ ಮೇಲೆ ಅದನ್ನ ಗುಣಪಡಿಸಲಿಕ್ಕೆ ಅದನ್ನ ಬಳಸಲಾಗುತ್ತೆ. ಬಟ್ ವ್ಯಾಕ್ಸಿನ್ ಅಥವಾ ಲಸಿಕೆ ಅಂತ ಹೇಳಿದ್ರೆ ರೋಗವನ್ನ ಬರುವ ಮುಂಚೆ ಮುನ್ನೆಚ್ಚರಿಕೆಯಿಂದ ತೆಗೆದುಕೊಳ್ಳಲಾಗುತ್ತೆ.
ಬೇರೆ ಬೇರೆ ವ್ಯಾಕ್ಸಿನ್ಗಳನ್ನು ನೀವು ಕೂಡ ನೋಡಿರ್ತೀರಾ. ಅದಕ್ಕೆ ಒಂದು ಹೊಸ ಸೇರ್ಪಡೆ ಈ ನ್ಯೂಮೋನಿಯಾಕ್ಕೆ ಹೊರ ತಂದಿರತಕ್ಕಂತಹ ಒಂದು ವ್ಯಾಕ್ಸಿನ್. ಇದು ಆಲ್ರೆಡಿ ಪ್ರಪಂಚಾದ್ಯಂತ ಅಸ್ತಿತ್ವದಲ್ಲಿದ್ದು, ಬಟ್ ಭಾರತ ದೇಶಕ್ಕೆ ಇದನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು, ಬಿಕಾಸ್ ನಮ್ಮ ದೇಶದಲ್ಲಿ ಯಾರೂ ಕೂಡ ಇದರ ಉತ್ಪಾದಕರಿರಲಿಲ್ಲ. ಬಟ್ ಈಗ ಪ್ರಪ್ರಥಮ ಬಾರಿಗೆ ದೇಶೀಯವಾಗಿ ಈ ವ್ಯಾಕ್ಸಿನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಅಂಡ್ ಅದರ ಹೆಸರು ಕೂಡ ಬಹಳ ಪ್ರಮುಖವಾಗಿದೆ. ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮಗೆ ಕಾಣಿಸಿರೋ ರೀತಿ ನ್ಯೂಮೋಕಾಕಲ್ ಪಾಲಿಸ್ಯಾಕರೈಡ್ ಕಾಂಜುಗೇಟ್ ವ್ಯಾಕ್ಸಿನ್. ನ್ಯೂಮೋಕಾಕಲ್ ಪಾಲಿಸ್ಯಾಕರೈಡ್ ಕಾಂಜುಗೇಟ್ ವ್ಯಾಕ್ಸಿನ್ ಅಂತಕ್ಕಂತಹದ್ದು ಇದರ ಒಂದು ಹೆಸರಾಗಿರುತ್ತೆ. ಅಂಡ್ ಇದನ್ನ ಬಹಳ ಪ್ರಖ್ಯಾತವಾಗಿರ್ತಕ್ಕಂತಹ ಒಂದು ಇನ್ಸ್ಟಿಟ್ಯೂಟ್ ಸೇರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ SII ಅವರು ಅಭಿವೃದ್ಧಿಪಡಿಸಿದ್ದಾರೆ. ನಿಮಗೆ ಕಾಣಿಸ್ತಾ ಇರಬಹುದು ಸೇರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ನೋಡಿ, ಇದರ ಬಗ್ಗೆ ನಾನು ಹಲವಾರು ಬಾರಿ ಹಿಂದೆ ಹೇಳಿದ್ದೇನೆ. ಬಿಕಾಸ್ ಸೇರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅನ್ನೋದು ಅದೊಂದು ಖಾಸಗಿ ಸಂಸ್ಥೆ. ಅದು ಈ ವ್ಯಾಕ್ಸಿನೇಷನ್ಗಳು ಅಥವಾ ಲಸಿಕೆಯನ್ನು ಅಭಿವೃದ್ಧಿಪಡಿಸುವಂತಹ ಒಂದು ದೃಷ್ಟಿಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದೆ. ಇದು ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಕಂಡುಬರುತ್ತೆ. ಸೇರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಅದರ್ ಪೂನಾವಾಲಾ ಅವರು ಇದರ ಪ್ರಸಕ್ತ ಮುಖ್ಯಸ್ಥರಾಗಿದ್ದಾರೆ. ಅಂಡ್ ಯಾಕೆ ಇದರ ಬಗ್ಗೆ ನಾನು ಹಿಂದೆ ಹೇಳಿದ್ದೆ ಅಂತ ಹೇಳಿದ್ರೆ, ನೋಡಿ, ಇತ್ತೀಚೆಗಷ್ಟೇ ಬ್ರಿಟನ್ ದೇಶದ ಒಂದು ಪ್ರಖ್ಯಾತ ಸಂಸ್ಥೆ ಆಕ್ಸ್ಫರ್ಡ್ ಸಂಸ್ಥೆ ಪ್ರಪಂಚದ ಕೆಲವು ಪ್ರಮುಖ ಸಂಸ್ಥೆಗಳೊಂದಿಗೆ ಜೊತೆಗೂಡ್ಬಿಟ್ಟು ಈ ವ್ಯಾಕ್ಸಿನೇಷನ್ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇತ್ತು. ಏನು ಕೊರೋನಾ ವೈರಸ್ ಪ್ರಪಂಚಾದ್ಯಂತ ಅಥವಾ COVID-19 ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಲಸಿಕೆಯನ್ನು ತಯಾರಿಸಲಿಕ್ಕೆ ಈ ಆಕ್ಸ್ಫರ್ಡ್ ಸಂಸ್ಥೆ ಪ್ರಯತ್ನವನ್ನು ಪಡ್ತಾ ಇತ್ತು. ಸೊ ಆ ಒಂದು ಪ್ರಯತ್ನಕ್ಕೆ ಭಾರತ ಮೂಲದಿಂದ ಪಾಲುದಾರಿಕೆಯನ್ನು ಹೊಂದಿದಂತಹ ಒಂದು ಕಂಪನಿ ಯಾವುದು ಅಂತ ಹೇಳಿದ್ರೆ ಇದೇ ಸೇರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೊ ಖಂಡಿತ ಗೊತ್ತಿರಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಸೇರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಯಾವ ನಗರದಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಕಂಡುಬರುತ್ತೆ. ಅಂಡ್ ಅವರು ಈ ಒಂದು ವ್ಯಾಕ್ಸಿನೇಷನ್ ನ್ಯೂಮೋನಿಯಾ ವ್ಯಾಕ್ಸಿನೇಷನ್ ಅಭಿವೃದ್ಧಿಪಡಿಸಿದ್ದಾರೆ. ಅಂಡ್ ಸಂಪೂರ್ಣವಾಗಿ ಸ್ವದೇಶದಲ್ಲೇ ಇದನ್ನ ನಿರ್ಮಾಣ ಮಾಡಲಾಗಿದೆ. ಅಂಡ್ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಇನ್ಫ್ಲೇಷನ್ ಅಲರ್ಟ್. ಇನ್ಫ್ಲೇಷನ್ ಅಥವಾ ಹಣದುಬ್ಬರದ ಕುರಿತಾಗಿ ಇವತ್ತಿನ ಒಂದು ಹಿಂದೂ ದಿನಪತ್ರಿಕೆಯ ಸಂಪಾದಕೀಯ ಡಿಸ್ಕಸ್ ಮಾಡುತ್ತೆ. ನಾನು ನಿನ್ನೆ ಕ್ಲಾಸ್ನಲ್ಲೇ ನಿಮಗೆ ಹಣದುಬ್ಬರದ ಕುರಿತಾಗಿ ಸ್ವಲ್ಪ ನಾಲೆಡ್ಜ್ ಅನ್ನು ಕೊಟ್ಟಿದ್ದೆ. ಬಟ್ ಇವತ್ತಿನ ಸುದ್ದಿನ ಗಮನಿಸ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ, ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿ ರಿಟೇಲ್ ಇನ್ಫ್ಲೇಷನ್ ಅಥವಾ ಗ್ರಾಹಕ ಹಣದುಬ್ಬರ ಅಂತ ಕರೀಬಹುದು 6.1%ಗೆ ಏರಿಕೆ ಆಗಿಬಿಟ್ಟಿದೆ. ನೋಡಿ, ಹಣದುಬ್ಬರದಲ್ಲಿ ಯಾವಾಗಲೂ ಕೂಡ ಎರಡು ಟೈಪ್ಸ್ ಬರುತ್ತೆ ಇನ್ಫ್ಲೇಷನ್ ನಲ್ಲಿ. ಒಂದನ್ನ ನಾವು ಸಗಟು ಹಣದುಬ್ಬರ ಅಂತ ಕರಿತೀವಿ, ಅಂಡ್ ಮತ್ತೊಂದನ್ನ ಗ್ರಾಹಕ ಹಣದುಬ್ಬರ ಅಂತ ಕರೀಬಹುದು. ಹೋಲ್ಸೇಲ್ ಇನ್ಫ್ಲೇಷನ್ ಅಂಡ್ ರಿಟೇಲ್ ಇನ್ಫ್ಲೇಷನ್. ಅಂಡ್ ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿ ರಿಟೇಲ್ ಇನ್ಫ್ಲೇಷನ್ 6.1%ಗೆ ಏರಿಕೆ ಆಗಿಬಿಟ್ಟಿದೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಯಾವಾಗಲೂ ಒಂದು ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಅಷ್ಟೇನು ಕಳವಳಕಾರಿಯಾಗಿರಲ್ಲ. ಬಟ್ ನಮ್ಮ ದೇಶದಲ್ಲಿ ಯಾಕೆ ಈ ಬಾರಿ ಕಳವಳಕಾರಿಯಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ನಿಮಗೆ ಸತತವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಬೆಲೆ ಏರಿಕೆ ಇಸ್ ನಥಿಂಗ್ ಬಟ್ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ. ಅಂಡ್ ಮತ್ತೊಂದು ಕಡೆ ಬೇಡಿಕೆಯಲ್ಲಿ ಕುಸಿತ ಉಂಟಾಗ್ತಾ ಇದೆ. ನೋಡಿ, ಒಂದು ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗಬೇಕು ಅಂತ ಹೇಳಿದ್ರೆ ಬೇಡಿಕೆ ಏರಿಕೆ ಆಗಬೇಕು. ಬೇಡಿಕೆ ಏರಿಕೆ ಆಗ್ಬಿಟ್ಟು ಬೆಲೆ ಏರಿಕೆ ಆಯಿತು ಅಂತ ಹೇಳಿದ್ರೆ ಅದು ಅಷ್ಟೇನು ಗಂಭೀರವಾದಂತಹ ಪರಿಣಾಮವನ್ನು ಬೀರಲ್ಲ. ಸೊ ಇನ್ಫ್ಲೇಷನ್ ಬಗ್ಗೆ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಈಗ ಬರ್ತಿರ್ತಕ್ಕಂತಹ ಇನ್ಫ್ಲೇಷನ್ ನಲ್ಲಿ ಒಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಬೇಡಿಕೆಯಲ್ಲಿ ಕೂಡ ಕುಸಿತ ಉಂಟಾಗ್ತಾ ಇದೆ. ಸೊ ಹೀಗಿದ್ದಾಗ ನಮ್ಮ ಆರ್ಥಿಕತೆ ಮೇಲೆ ತುಂಬಾ ಗಾಢವಾದಂತಹ ಪರಿಣಾಮ ಬೀರಬಹುದು. ಸೊ ಹಾಗಾಗಿ ಸ್ವಲ್ಪ ಒಂದಷ್ಟು ಕಳವಳವನ್ನು ವ್ಯಕ್ತಪಡಿಸಲಾಗಿದೆ. ನಾನು ನೆನ್ನೆ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಮಾನಿಟರಿ ಪಾಲಿಸಿ ಕಮಿಟಿ ಅಥವಾ MPCಯ ಮೂಲಕ ನಮ್ಮ ದೇಶದಲ್ಲಿ ಈ ಹಣದುಬ್ಬರವನ್ನ ನಿರ್ವಹಣೆ ಮಾಡತಕ್ಕಂತಹ ಕೆಲಸವನ್ನು ಮಾಡುತ್ತೆ. 1978ನಲ್ಲೇ ಈ RBIಗೆ ಅಂದಿನ ಇಂದಿರಾ ಗಾಂಧಿ ಸರ್ಕಾರ ಒಂದು ಅಡಿಷನಲ್ ಹೊಣೆಗಾರಿಕೆಯನ್ನ ಕೊಡುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇರತಕ್ಕಂತಹ ಇನ್ಫ್ಲೇಷನ್ ಅಥವಾ ಹಣದುಬ್ಬರವನ್ನ ನೀವು ನಿರ್ವಹಣೆ ಮಾಡಬೇಕು. ಅಂಡ್ ಅವಾಗಿನಿಂದನೂ RBI MPCಯ ಮೂಲಕ, MPC ಬಂದ್ಬಿಟ್ಟು 2017ರಲ್ಲಿ ಉರ್ಜಿತ್ ಪಟೇಲ್ ಸಮಿತಿಯ ಒಂದು ವರದಿಯ ಆಧಾರದ ಮೇಲೆ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾನಿಟರಿ ಪಾಲಿಸಿ ಕಮಿಟಿ ಈ ಹಣದುಬ್ಬರವನ್ನ ನಿರ್ವಹಣೆ ಮಾಡತಕ್ಕಂತಹ ಕೆಲಸವನ್ನು ಮಾಡುತ್ತೆ. ಅಂಡ್ ಇವರ ಟಾರ್ಗೆಟ್ ಎಷ್ಟಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಹಣದುಬ್ಬರ 2% 6% ಇರಬೇಕು. ಸೊ 2 to 6% ಇರಬೇಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ, ಹಣದುಬ್ಬರ ತುಂಬಾ ಕಮ್ಮಿನೂ ಆಗಬಾರ್ದು, ತುಂಬಾ ಜಾಸ್ತಿನೂ ಆಗಬಾರ್ದು. ಸೊ ಈ 2 to 6% ರೇಂಜಲ್ಲಿ ಇರಬೇಕು ಅಂತ ಒಂದು ಅನ್ಕೊಂಡಿದ್ದಾರೆ. ಬಟ್ ಆಲ್ರೆಡಿ ಅದು 6.1% ನಮ್ಮ RBIನ ಟಾರ್ಗೆಟ್ ಅನ್ನ ಬ್ರೀಚ್ ಮಾಡಿಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದೆ ಗ್ರಾಹಕ ಹಣದುಬ್ಬರ ಸೂಚ್ಯಂಕ. ಸೊ ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ, ಅಂಡ್ ಅದರ ಒಂದು ಹೊಡೆತ ಸಾಮಾನ್ಯ ಜನರಿಗೆ ಬೀಳ್ತಾ ಹೋಗುತ್ತೆ, ಕನ್ಸ್ಯೂಮರ್ಸ್ಗೆ ಬೀಳ್ತಾ ಹೋಗುತ್ತೆ, ಗ್ರಾಹಕರಿಗೆ ಬೀಳ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಬಟ್ ಈಗ ನಾನು ಆಗಲೇ ಹೇಳ್ದಂಗೆ ಬೇಡಿಕೆಯಲ್ಲೂ ಕೂಡ ಬಹಳ ಕಮ್ಮಿ ಇದೆ. ಸೊ ಹೀಗಿದ್ರೂ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮ ದೇಶ ಒಂದು ವಿಶಿಷ್ಟವಾದಂತಹ ಒಂದು ಪ್ರಾಬ್ಲಮ್ ಆಗಿರತಕ್ಕಂತಹ ಸ್ಟ್ಯಾಗ್ಫ್ಲೇಷನ್ ಅಂತ ನೋಡ್ತಾ ಇದೆ. ನೋಡಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸ್ಟ್ಯಾಗ್ಫ್ಲೇಷನ್ ಅಂತ ಹೇಳಿದ್ರೆ ಇದನ್ನ ಸ್ಟ್ಯಾಗ್ಫ್ಲೇಷನ್ ಅಥವಾ ರಿಸೆಷನ್ ಇನ್ಫ್ಲೇಷನ್ ಅಂತ ಕೂಡ ಕರೆಯಲಾಗುತ್ತೆ. ಇದು ಆರ್ಥಿಕತೆಯ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಕಾನ್ಸೆಪ್ಟ್, ರಿಸೆಷನ್ ಇನ್ಫ್ಲೇಷನ್. ಅದನ್ನ ನಾವು
ಸ್ಟ್ಯಾಗ್ಫ್ಲೇಷನ್ ಅಂತ ಕೂಡ ಕರಿಬಹುದು. ಸೊ ಸ್ಟ್ಯಾಗ್ಫ್ಲೇಷನ್ ನಿಮಗೆ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಕೇಳ್ತಾರೆ, ಕೆಳಗಿನ ಯಾವ ಒಂದು ಆರ್ಥಿಕತೆಗೆ ಅತ್ಯಂತ ಮಾರಕವಾಗಿದ್ದಾವೆ ಅಂತ ಹೇಳಿ ಕೆಲವೊಂದು ಆಪ್ಷನ್ ಅನ್ನು ಕೊಡ್ತಾರೆ. ಇನ್ಫ್ಲೇಷನ್ ಇರಬಹುದು, ಡಿಫ್ಲೇಷನ್ ಇರಬಹುದು, ಡಿಸ್ಇನ್ಫ್ಲೇಷನ್ ಇರಬಹುದು, ಅದೇ ರೀತಿ ಸ್ಟ್ಯಾಗ್ಫ್ಲೇಷನ್, ಹೀಗೆ ಬೇರೆ ಬೇರೆ ಆಪ್ಷನ್ಸ್ ಅನ್ನು ಕೊಡ್ತಾರೆ. ಯಾವಾಗಲೂ ಒಂದು ಮಾತು ನೆನಪಿಟ್ಕೊಳ್ಳಿ, ಒಂದು ದೇಶದ ಆರ್ಥಿಕತೆಗೆ ಅತಿ ಹೆಚ್ಚು ಗಾಢವಾದಂತಹ ದುಷ್ಪರಿಣಾಮವನ್ನು ಮಾಡತಕ್ಕಂತಹದ್ದು ಸ್ಟ್ಯಾಗ್ಫ್ಲೇಷನ್. ಇದು ಇನ್ಫ್ಲೇಷನ್ಗಿಂತನೂ ಕೂಡ ಬಹಳ ಡೇಂಜರಸ್ ಆಗಿರುತ್ತೆ. ಬಿಕಾಸ್ ಸ್ಟ್ಯಾಗ್ಫ್ಲೇಷನ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಒಂದ್ ಕಡೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಬೆಲೆ ಏರಿಕೆ ಜಾಸ್ತಿ ಆಗ್ತಿರುತ್ತೆ, ಅಂಡ್ ಮತ್ತೊಂದು ಕಡೆ ನಿಮಗೆ ನಿರುದ್ಯೋಗ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಇನ್ಕ್ರೀಸ್ ಇನ್ ಅನ್ಎಂಪ್ಲಾಯ್ಮೆಂಟ್ ರೇಟ್. ಸೊ ನೀವು ಒಂದು ಮಾತು ನೆನ್ಪಿಟ್ಕೋಬೇಕು, ಯಾವಾಗೆಲ್ಲ ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗುತ್ತೋ ಅವಾಗ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಬಿಕಾಸ್ ಅನ್ಎಂಪ್ಲಾಯೀಸ್ ಜಾಸ್ತಿ ಆದ್ರು, ನಿರುದ್ಯೋಗಿಗಳು ಜಾಸ್ತಿ ಆದ್ರು ಅಂತ ಹೇಳಿದ್ರೆ ಅವರ ಕೈಯಲ್ಲಿ ಹಣ ಇರಲ್ಲ. ಕೈಯಲ್ಲಿ ಹಣ ಇಲ್ಲ ಅಂತ ಹೇಳಿದ್ರೆ ಅವರು ಮಾರುಕಟ್ಟೆಗೆ ಬಂದ್ಬಿಟ್ಟು ಸ್ಪೆಂಡ್ ಮಾಡಲ್ಲ. ಮಾರುಕಟ್ಟೆಯಲ್ಲಿ ಅವರು ಹಣವನ್ನು ಖರ್ಚು ಮಾಡಲಿಲ್ಲ ಅಂದ್ರೆ ಬೇಡಿಕೆ ಕುಸಿತವಾಗುತ್ತೆ. ಬೇಡಿಕೆ ಕುಸಿತ ಆಯಿತು ಅಂದ್ರೆ ಆಟೋಮೆಟಿಕ್ ಆಗಿ ಬೆಲೆ ಕುಸಿತವಾಗುತ್ತೆ. ಇನ್ನು ಅದರ್ ವರ್ಡ್ಸ್ ನಮ್ಮ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಕುಸಿತವಾಗುತ್ತೆ. ಸೊ ಇದು ಮಾಮೂಲಿಯಾಗಿ ನಡೀತಾ ಇರತಕ್ಕಂತಹ ಟ್ರೆಂಡ್. ಬಟ್ ಸ್ಟ್ಯಾಗ್ಫ್ಲೇಷನ್ ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತೊಂದು ಕಡೆ ನಿರುದ್ಯೋಗ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಿರುತ್ತೆ. ಒಂದು ಕಡೆ ಜನರ ಕೈಯಲ್ಲಿ ಹಣ ಇಲ್ಲ, ಮತ್ತೊಂದು ಕಡೆ ಮಾರುಕಟ್ಟೆಯ ಒಂದು ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಇದಕ್ಕೆ ಮೂಲ ಕಾರಣ ಈ ಸಪ್ಲೈ ಸೈಡ್ ಅಥವಾ ಏನು ಈ ಪೂರೈಕೆ ಇರುತ್ತೆ, ಆ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇರುತ್ತೆ. ಅದಕ್ಕೆ ಬೇಸಿಕಲಿ ಈಗ ಕರೆಂಟ್ಲಿ ಆಗ್ತಾ ಇರ್ತಕ್ಕಂಥದ್ದು ಕೊರೋನಾ ಪ್ಯಾಂಡಮಿಕ್ ಇರೋ ಕಾರಣದಿಂದ ಕಾರ್ಖಾನೆಗಳು ಸಮರ್ಪಕವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ, ಔಟ್ಪುಟ್ ಕಮ್ಮಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಉತ್ಪಾದನೆಯೂ ಕೂಡ ಸಮರ್ಪಕವಾಗಿ ಆಗ್ತಿಲ್ಲ. ಒಂದು ಕಡೆ ಜನರ ಹತ್ರ ದುಡ್ಡು ಕೂಡ ಇಲ್ಲ, ಮತ್ತೊಂದು ಕಡೆ ಒಂದು ಇನ್ಫ್ಲೇಷನ್ ಅಥವಾ ಒಂದು ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸ್ಟ್ಯಾಗ್ಫ್ಲೇಷನ್ ಬಂತು ಅಂತ ಹೇಳಿದ್ರೆ ನಮ್ಮ ದೇಶದ ಆರ್ಥಿಕತೆ ಕುಂಠಿತವಾಗ್ತಾ ಸಾಗುತ್ತೆ. ಸೊ ಹಾಗಾಗಿ ನಿಮಗೆ ಇನ್ಫ್ಲೇಷನ್ ಮತ್ತು ಸ್ಟ್ಯಾಗ್ಫ್ಲೇಷನ್ ಕಾನ್ಸೆಪ್ಟ್ ಸಂಪೂರ್ಣವಾಗಿ ಗೊತ್ತಿರಬೇಕಾಗುತ್ತೆ. ಸುದ್ದಿ ಹೇಳುತ್ತೆ, ಆಪಲ್ ರಿಲೀವ್ಡ್ ಆಸ್ EU ಕೋರ್ಟ್ ಸ್ಟ್ರೈಕ್ಸ್ ಡೌನ್ $15 ಬಿಲಿಯನ್ ಫೈನ್. ನೋಡಿ, ಕಳೆದ ಕೆಲವು ತಿಂಗಳುಗಳಿಂದ ಒಂದು ವಿವಾದ ನಡೀತಾ ಇತ್ತು. ಅದೇನಪ್ಪ ಅಂತ ಹೇಳಿದ್ರೆ EU ಅಂತ ಹೇಳಿದ್ರೆ ಯುರೋಪಿಯನ್ ಯೂನಿಯನ್ ಅಥವಾ ಕನ್ನಡದಲ್ಲಿ ಐರೋಪ್ಯ ಒಕ್ಕೂಟ ಅಂತ ಕರೀಬಹುದು. ಸೊ ಯುರೋಪಿಯನ್ ಯೂನಿಯನ್ ಇದೆ, ಅದು ಅಮೆರಿಕ ಮೂಲದ ದೈತ್ಯ ಟೆಕ್ನಾಲಜಿ ಸಂಸ್ಥೆ ಆಗಿರತಕ್ಕಂತಹ ಆಪಲ್ ಮೇಲೆ ಸುಮಾರು $15 ಬಿಲಿಯನ್ ಅಮೆರಿಕನ್ ಡಾಲರ್ಸ್ನಷ್ಟು ಒಂದು ದಂಡವನ್ನ ವಿಧಿಸಿತ್ತು. ಇದಕ್ಕೆ ಕಾರಣ ಬಹಳ ಸಿಂಪಲ್. ನೋಡಿ, ಆಪಲ್ ಸಂಸ್ಥೆ ಏನಿದೆ ಅದು ಪ್ರಪಂಚಾದ್ಯಂತ ಆಫ್ರಿಕಾದಲ್ಲಿರಬಹುದು, ಯುರೋಪಲ್ಲಿರಬಹುದು, ಅದೇ ರೀತಿ ಮಧ್ಯಪ್ರಾಚ್ಯ, ಭಾರತ ಮುಂತಾದಂತಹ ದೇಶಗಳಿಂದ ಅದು ಸಾಕಷ್ಟು ಪ್ರಾಫಿಟ್ ಅನ್ನ ಗಳಿಸಿತ್ತು, ಒಂದು ಲಾಭಾಂಶವನ್ನು ಗಳಿಸಿತ್ತು. ಆ ಸಂಪೂರ್ಣ ಲಾಭವನ್ನ ಅದು ತೆಗೆದುಕೊಂಡು ಹೋಗ್ಬಿಟ್ಟು ಐರ್ಲೆಂಡ್ ದೇಶದಲ್ಲಿ ಇರಿಸಿತ್ತು. ಒಂದು ಮಾತನ್ನು ಗಮನಿಸಬೇಕು, ಐರ್ಲೆಂಡ್ ನಲ್ಲಿ ಅದು ಹೂಡಿಕೆ ಮಾಡಿರಲಿಲ್ಲ, ಕೇವಲ ಅಲ್ಲಿ ಪಾರ್ಕ್ ಮಾಡಿತ್ತು. ಬಟ್ ಇದಕ್ಕೆ ಐರ್ಲೆಂಡ್ ದೇಶ ಯಾವುದೇ ರೀತಿಯಾದಂತಹ ತೆರಿಗೆಯನ್ನ ವಿಧಿಸಿರಲಿಲ್ಲ, ಟ್ಯಾಕ್ಸ್ ಅನ್ನ ಹೇರಿರಲಿಲ್ಲ. ಸೊ ಹಾಗಾಗಿ ಏನು ಆಪಲ್ನ ಒಂದು ಕಾಂಪಿಟೇಟರ್ ಸಂಸ್ಥೆಗಳಿದ್ದಾವೆ, ಬೇರೆ ಬೇರೆ ಗೂಗಲ್ ಇರಬಹುದು ಮುಂತಾದಂತಹ ಸಂಸ್ಥೆಗಳು ಬೇರೆ ಬೇರೆ ದೇಶಗಳಲ್ಲಿ ಏನು ತಮ್ಮ ಲಾಭಾಂಶವನ್ನ ಇಟ್ಟಿದ್ವು, ಅವಕ್ಕೆ ಆಯಾ ದೇಶಗಳು ತೆರಿಗೆಯನ್ನ ವಿಧಿಸಿದ್ವು. ಸೊ ಹಾಗಾಗಿ ಈ ಕಾಂಪಿಟೇಟರ್ಸ್ಗೆ ಹೋಲಿಸ್ಕೊಂಡ್ರೆ ಆಪಲ್ ಸಂಸ್ಥೆಗೆ ಒಂದಷ್ಟು ಲಾಭ ಆಗಿತ್ತು, ಒಂದಷ್ಟು ಅನ್ಫೇರ್ ಅಡ್ವಾಂಟೇಜ್ ಆಗಿತ್ತು ಅನ್ನೋದು ಯುರೋಪಿಯನ್ ಯೂನಿಯನ್ನ ಒಂದು ಆರೋಪ ಆಗಿತ್ತು. ಬಟ್ ಇದನ್ನ ಆಪಲ್ ಸಂಸ್ಥೆ ನಿರಾಕರಣೆ ಮಾಡಿತ್ತು. ಬಟ್ ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ನಡೀತಾ ಇತ್ತು ಯುರೋಪಿಯನ್ ಕೋರ್ಟ್ನಲ್ಲಿ. ಅಂಡ್ ಈಗ ಆ ಒಂದು ಯುರೋಪಿಯನ್ ಕೋರ್ಟ್ನ ಫಲಿತಾಂಶ ಹೊರಗೆ ಬಿದ್ದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಯುರೋಪಿಯನ್ ಒಕ್ಕೂಟ ಏನು ಆಪಲ್ ಸಂಸ್ಥೆ ಮೇಲೆ $15 ಬಿಲಿಯನ್ ಒಂದು ದಂಡವನ್ನ ವಿಧಿಸಿದ್ದು, ಆ ದಂಡವನ್ನ ವಿಧಿಸಬಾರದು. ಇಲ್ಲಿ ಆಪಲ್ ಕಂಪನಿಯ ಯಾವುದೇ ತಪ್ಪಿಲ್ಲ ಅಂತೇಳಿ ಯುರೋಪಿಯನ್ ಯೂನಿಯನ್ನ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇದು ತುಂಬಾ ಪ್ರಮುಖವಾಗಿ ಗಮನಿಸಬೇಕಾದಂತಹ ಒಂದು ವಿಚಾರ. ಬಿಕಾಸ್ ಆಪಲ್ ಸಂಸ್ಥೆ ಬಹಳ ಹಿಂದಿನಿಂದಲೂ ಹೇಳ್ತಾ ಇತ್ತು, ನಾವು ಏನು ಲಾಭಾಂಶವನ್ನ ಐರ್ಲೆಂಡ್ ನಲ್ಲಿ ಇರಿಸಿದ್ದೇವೆ ಅದು ಸಂಪೂರ್ಣವಾಗಿ ನಾವು ಐರ್ಲೆಂಡ್ ನಲ್ಲಿ ಹೂಡಿಕೆ ಮಾಡಿಲ್ಲ, ನಾವು ಅದನ್ನ ಅಮೆರಿಕ ದೇಶದಲ್ಲಿ ಹೂಡಿಕೆ ಮಾಡಬೇಕು ಅಂತ ಇಟ್ಕೊಂಡಿದ್ವಿ, ಅಲ್ಲಿ ಕೇವಲ ನಾವು ಇರಿಸಿದ್ವಿ ಮಾತ್ರ ಹೊರತು ಅದನ್ನ ಯಾವುದೇ ರೀತಿಯಿಂದ ಇನ್ವೆಸ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ತೆರಿಗೆಯನ್ನು ಪಾವತಿಸತಕ್ಕಂತಹ ಪ್ರಶ್ನೆ ಬರಲ್ಲ ಅಂತೇಳಿ ಅವರು ವಾದವನ್ನು ಕೂಡ ಮಾಡಿದ್ರು. ಅಂಡ್ ಈಗ ಅವರ ಒಂದು ವಾದಕ್ಕೆ ಪುರಸ್ಕಾರ ಮಾಡಿಬಿಟ್ಟು ಆಪಲ್ ಸಂಸ್ಥೆಗೆ ವಿಧಿಸಿದಂತಹ ದಂಡವನ್ನ ಹಿಂಪಡೆಯಲಾಗಿದೆ. ನೋಡಿ, $1 ಬಿಲಿಯನ್ ಅಮೆರಿಕನ್ ಡಾಲರ್ ಅಂತ ಹೇಳಿದ್ರೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಆಗ್ಬಿಡುತ್ತೆ. ಸೊ ಅದು ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ದಂಡವಾಗಿದ್ದು. ಅಂಡ್ ಇದು ಅಮೆರಿಕ ಮೂಲದ ಕಂಪನಿಯಾಗಿದ್ದರಿಂದ ಯುರೋಪಿಯನ್ ಯೂನಿಯನ್ನ ಈ ಒಂದು ನಿರ್ಧಾರಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ಬಹಳಷ್ಟು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಬಿಕಾಸ್ ಆಪಲ್ ಇರಬಹುದು, ಗೂಗಲ್ ಇರಬಹುದು, ಅವೆಲ್ಲವೂ ಕೂಡ ಅಮೆರಿಕ ಮೂಲದ ಒಂದು ಕಂಪನಿಗಳಾಗಿದ್ದಾವೆ. ಅವುಗಳ ಮೇಲೆ ಈ ಯುರೋಪಿಯನ್ ಯೂನಿಯನ್ ಸಾಕಷ್ಟು ಟ್ಯಾಕ್ಸ್ಗಳನ್ನ ಇರಬಹುದು, ಅದೇ ರೀತಿ ದಂಡವನ್ನ ವಿಧಿಸ್ತಾನೆ ಬರ್ತಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಮನಸ್ತಾಪ ಕೂಡ ಅಲ್ಲಿ ಉಂಟಾಗಿತ್ತು. ಬಟ್ ಈಗ ಈ ಒಂದು ತೀರ್ಪನ್ನ ಆಪಲ್ ಸಂಸ್ಥೆ ಸ್ವಾಗತ ಮಾಡಿದೆ. ಅದೇ ರೀತಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಸುದ್ದಿಗಳು ಕಾಣಿಸ್ಕೊಳ್ತಾ ಇದ್ದಾವೆ, ಇಂಪಾರ್ಟೆಂಟ್ ಕ್ವಶನ್ಸ್ ಕಾಣಿಸ್ಕೊಳ್ತಾ ಇದ್ದಾವೆ. ಪ್ರತಿಯೊಬ್ಬರು ಕೂಡ ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಯಾವ ಬಂದರಿನ ಹಳ್ಳಿಯ ಡಾಕ್ ಸಂಕೀರ್ಣದಲ್ಲಿ ಆಧುನಿಕ ಅಗ್ನಿಶಾಮಕ ಸೌಲಭ್ಯಕ್ಕಾಗಿ $107 ಕೋಟಿ ಅನುಮೋದಿಸಿದೆ? ನೋಡಿ, ನಿಮಗೆ ಬಹಳ ಪ್ರಮುಖವಾಗುತ್ತಿರಬೇಕು. ಇತ್ತೀಚೆಗಷ್ಟೇ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಅಥವಾ ಏನು ಸಮುದ್ರದಲ್ಲಿ ಸಾಗಾಟ ಮಾಡುತ್ತೀವಿ ಶಿಪ್ಪಿಂಗ್, ಅದರ ಸಚಿವಾಲಯ ಇತ್ತೀಚೆಗಷ್ಟೇ $107 ಕೋಟಿ ಒಂದು ಬಂದರಿಗೆ ಸ್ಯಾಂಕ್ಷನ್ ಮಾಡಿದ್ದು.
ಹಳ್ಳಿಯ ಡಾಕ್ಯಾರ್ಡ್ ಏನು ಬರುತ್ತೆ ಅದರ ಒಂದು ಅಗ್ನಿಶಾಮಕ ಸೌಲಭ್ಯಕ್ಕಾಗಿ 107 ಕೋಟಿ ರೂಪಾಯಿಗಳನ್ನು ಅನುಮೋದನೆ ಮಾಡಿತ್ತು. ಸೊ ಅದು ಯಾವ ಒಂದು ಬಂದರು ಅಂತ ಕೇಳ್ತಿದ್ದಾರೆ. ಹಳ್ಳಿಯ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು, ಹಳ್ಳಿಯ ನಮ್ಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರದಿಂದ ಕೇವಲ 100-120 ಕಿಲೋಮೀಟರ್ ದೂರದಲ್ಲಿ ಬರ್ತಕ್ಕಂತಹ ಒಂದು ನಗರ. ಸೊ ಹಳ್ಳಿಯ ಅಂತ ಹೇಳಿದ್ರೆ ಅದು ಕೋಲ್ಕತ್ತಾ ಏರ್ಪೋರ್ಟ್ಗೆ ಸೇರಿರತಕ್ಕಂತಹ ಒಂದು ಪ್ರದೇಶ ಆಗುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕೋಲ್ಕತ್ತಾ ಪೋರ್ಟ್. ಸೊ ಕೋಲ್ಕತ್ತಾ ಪೋರ್ಟ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಪ್ರಸಕ್ತವಾಗಿ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಪ್ರಸಕ್ತವಾಗಿ ಇದರ ಸಚಿವರು ಯಾರು ಅಂತ ಹೇಳಿದ್ರೆ ಮನ್ಸುಖ್ ಲಾಲ್ ಮಂಡವಿಯಾ. ಸೊ ಮನ್ಸುಖ್ ಲಾಲ್ ಮಂಡವಿಯಾ ಅವರು ಪ್ರಸಕ್ತವಾಗಿ ಶಿಪ್ಪಿಂಗ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಇತ್ತೀಚೆಗಷ್ಟೇ ಈ ಒಂದು ಹಣವನ್ನು ಅನುಮೋದನೆ ಮಾಡಿದ್ದಾರೆ. ಅಂಡ್ ನಮ್ಮ ದೇಶದಲ್ಲಿ ಒಟ್ಟು 12 ಪ್ರಮುಖ ಬಂದರುಗಳಿದ್ದಾವೆ. ಅವುಗಳನ್ನ ಮೇಜರ್ ಪೋರ್ಟ್ಸ್ ಅಂತ ಕರಿತೀವಿ. ಕೇವಲ ಬಂದರುಗಳನ್ನ ನೋಡೋದಾದ್ರೆ ಸಾಕಷ್ಟು ಬಂದರುಗಳು ಸಿಗ್ತಾ ಹೋಗ್ತವೆ, ಬಟ್ ಆದ್ರೂ ಕೂಡ ಮೇಜರ್ ಪೋರ್ಟ್ಸ್ ಕೇವಲ 12 ಇರತಕ್ಕಂತಹದ್ದು ನಮ್ಮ ದೇಶದಲ್ಲಿ. ಅಂಡ್ ಇತ್ತೀಚೆಗಷ್ಟೇ ಮತ್ತೊಂದು ಹೊಸ ಪ್ರಮುಖ ಬಂದರಾಗಿರ್ತಕ್ಕಂತಹ ವಡಾವನ್ ಪೋರ್ಟ್ ಅಥವಾ ವಡಾವನ್ ಬಂದರನ್ನ ಮಹಾರಾಷ್ಟ್ರದಲ್ಲಿ ಮುಂಬೈ ನಗರದ ಸಮೀಪದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೂಡ ಒಂದು ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಂಡಿತ್ತು. ಸೊ ಈ ಪೋರ್ಟ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ಒಂದು ಮ್ಯಾಪ್ ಕಾಣಿಸ್ತಾ ಇದೆ. ನಮ್ಮ ದೇಶದಲ್ಲಿರತಕ್ಕಂತಹ 12 ಪ್ರಮುಖ ಬಂದರುಗಳು, 12 ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ ಬಗ್ಗೆ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಅಂಡ್ ಇಲ್ಲಿ ಕೋಲ್ಕತ್ತಾ ಪೋರ್ಟ್ ಕಾಣಕ್ಕೆ ಸಿಗುತ್ತೆ. ಕೋಲ್ಕತ್ತಾ ಪೋರ್ಟ್ ಯಾಕಪ್ಪ ಅಷ್ಟೊಂದು ವಿಶಿಷ್ಟ ಅಂತ ಹೇಳಿದ್ರೆ, ಇಡೀ ನಮ್ಮ ಭಾರತದಲ್ಲಿ ಇರತಕ್ಕಂತಹ ಪ್ರಮುಖ ಪೋರ್ಟ್ಗಳಲ್ಲಿ ರಿವರೈನ್ ಪೋರ್ಟ್ ಕೇವಲ ಒಂದು. ರಿವರೈನ್ ಪೋರ್ಟ್ ಅಂತ ಹೇಳಿದ್ರೆ ನದಿಯಲ್ಲಿ ಕಂಡುಬರ್ತಕ್ಕಂತಹ ಬಂದರು. ಸೊ ನಮ್ಮ ದೇಶದಲ್ಲಿ ಕಂಡುಬರ್ತಕ್ಕಂತಹ ನದಿಯ ಬಂದರು ಅತ್ಯಂತ ಪ್ರಮುಖ ಬಂದರು ಅಂತ ಹೇಳಿದ್ರೆ ಈ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ ಏನಿದೆ ಅದು ಹೂಗ್ಲಿ ನದಿಯ ಒಂದು ನದಿಯ ಭಾಗದಲ್ಲಿ ಕಂಡುಬರುತ್ತೆ. ಅದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಇನ್ನು ಉಳಿದಿರತಕ್ಕಂತಹ ಕಾಂಡ್ಲಾ ಇರಬಹುದು, ಮುಂಬೈ, ಮರ್ಮಗೋವಾ ಇವೆಲ್ಲವೂ ಕೂಡ ನಮ್ಮ ದೇಶದ ಇನ್ನಿತರ ಪ್ರಮುಖ ಬಂದರುಗಳು ಕೂಡ. ಇಷ್ಟನ್ನ ನೋಟ್ ಮಾಡ್ಕೊಳ್ತಾ ವಿಡಿಯೋನ ಬೇಕಾದ್ರೆ ಪಾಸ್ ಮಾಡಿಬಿಟ್ಟು ಈ ಎಲ್ಲ ಬಂದರುಗಳನ್ನ ನೀವು ಲೀಸ್ಟ್ ಮಾಡ್ಕೋಬಹುದು. ಅದೇ ರೀತಿ ಎರಡನೇ ಪ್ರಶ್ನೆ ಹೇಳುತ್ತೆ, ಧನಸಹಾಯ ವಿಳಂಬದಿಂದಾಗಿ ಯಾವ ದೇಶವು ಭಾರತವನ್ನ ಚಬಹಾರ್ ಯೋಜನೆಯಿಂದ ಕೈಬಿಟ್ಟಿದೆ? ನೋಡಿ, ಇಲ್ಲಿ ಚಬಹಾರ್ ಅಂತಾಗಿದೆ, ಅದನ್ನ ಚಬಹಾರ್ ಅಂತ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಮಗೆ ಮೊನ್ನೆ ಕ್ಲಾಸ್ನಲ್ಲಿ ಬಹಳ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ರೀತಿ ಚಬಹಾರ್ ಅನ್ನುವಂತಹ ಒಂದು ಬಂದರನ್ನ ಭಾರತ ಇರಾನ್ ದೇಶದ ಜೊತೆಗೆ ಒಂದು ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡ್ತಿತ್ತು. ಯಾವ ರೀತಿ ಅದು ಭಾರತಕ್ಕೆ ಅಫ್ಘಾನಿಸ್ತಾನಕ್ಕೆ ಒಂದು ಡಿಫರೆಂಟ್ ಆಲ್ಟರ್ನೇಟಿವ್ ರೂಟ್ ಅನ್ನ ಕಲ್ಪಿಸ್ಕೊಡ್ತಾ ಇತ್ತು. ಬಟ್ ಈಗ ಇತ್ತೀಚೆಗೆ ಭಾರತವನ್ನ ಹಣಕಾಸಿನ ಒಂದು ಸಹಾಯದ ವಿಳಂಬದಿಂದಾಗಿ ಇರಾನ್ ದೇಶ ಬಿಟ್ಟಿದೆ, ಕೈ ಬಿಟ್ಬಿಟ್ಟು ತಾನೇ ಸ್ವತಃ ಈ ಚಬಹಾರ್ ಪೋರ್ಟ್ ನಿಂದ ಹಿಡಿದ್ಬಿಟ್ಟು ಜಹಡನ್ ಅಂತಕ್ಕಂತಹ ಒಂದು ಪ್ರದೇಶದವರೆಗೆ ರೈಲ್ವೆ ಲೈನ್ ಅನ್ನ ತಾನೇ ಸ್ವತಃ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಬಹಳ ಸಿಂಪಲ್, ಆಪ್ಷನ್ ಬಿ, ಇರಾನ್ ದೇಶ. ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ನಾನು ಪಾಕಿಸ್ತಾನದ ಗೋದಾರ್ ಬಂದರ ಬಗ್ಗೆ ಕೂಡ ಹೇಳಿದ್ದೆ. ಅಂಡ್ ಚಬಹಾರ್ ಏರ್ಪೋರ್ಟ್, ಜಹಡನ್ ರೈಲ್ವೆ ಲೈನ್ ಇದೆಲ್ಲ ಬಗ್ಗೆ ಕೂಡ ಹೇಳಿದ್ದೆ. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಅಮೆರಿಕ ನಮ್ಮ ದೇಶದ ಮೇಲೆ, ಇರಾನ್ ದೇಶದ ಮೇಲೆ ಹೇರಿರತಕ್ಕಂತಹ ಕ್ಯಾಡ್ಸಾ ಅನ್ನುವಂತಹ ಒಂದು ಕಾಯ್ದೆ. ಅಂಡ್ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಕೂಡ ಹಿಂದಿನ ತರಗತಿಯಲ್ಲಿ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ ಹೇಳುತ್ತೆ, ಕೇಂದ್ರ ಸರ್ಕಾರವು ಬೆಳೆ ವೈವಿಧ್ಯೀಕರಣ ಮತ್ತು ಕೊಳಗಳ ಪುನರ್ ನವೀಕರಣಕ್ಕಾಗಿ ಯಾವ ರಾಜ್ಯಕ್ಕೆ 1500 ಕೋಟಿ ರೂಪಾಯಿ ಅನುಮೋದಿಸಿದೆ? ನೋಡಿ, ಇದು ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಸುದ್ದಿ. ಇತ್ತೀಚೆಗಷ್ಟೇ ನಮ್ಮ ಕೇಂದ್ರ ಸರ್ಕಾರ 1500 crores rupees ಅನ್ನ ಒಂದು ರಾಜ್ಯಕ್ಕೆ ಅನುಮೋದನೆ ಮಾಡಿತು. ಯಾವ ವಿಚಾರಕ್ಕಪ್ಪ ಅಂತ ಹೇಳಿದ್ರೆ ಬೆಳೆ ವೈವಿಧ್ಯೀಕರಣ ಅಥವಾ ಕ್ರಾಪ್ ಡೈವರ್ಸಿಫಿಕೇಶನ್. ಅಂದ್ರೆ ಕೇವಲ ಪ್ರತಿಯೊಬ್ಬರು ಕೂಡ ಒಂದೇ ರೀತಿಯಾದಂತಹ ಬೆಳೆಯನ್ನು ಬೆಳೆಯೋದನ್ನ ಡಿಸ್ಕರೇಜ್ ಮಾಡಿಬಿಟ್ಟು ಬೆಳೆಗಳನ್ನ ವೈವಿಧ್ಯೀಕರಣ ಮಾಡತಕ್ಕಂತಹ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂತ ಹೇಳಿ ಮತ್ತು ಜೊತೆಗೆ ಅಲ್ಲಿನ ಪಾಂಡ್ಸ್ ಅಥವಾ ಕೊಳಗಳನ್ನ ಪುನರ್ನವೀಕರಣ ಮಾಡುವಂತಹ ಉದ್ದೇಶದಿಂದ 1500 ಕೋಟಿ ರೂಪಾಯಿಗಳನ್ನ ಒಂದು ಅನುಮೋದನೆಯನ್ನು ಮಾಡಿದ್ದು. ಅದು ಯಾವ ರಾಜ್ಯ ಅಂತ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹರಿಯಾಣ ರಾಜ್ಯ. ಸೊ ಹರಿಯಾಣಕ್ಕೆ ಈ ಒಂದು ಹಣಕಾಸಿನ ನೆರವನ್ನು ಕೊಡಲಾಗಿದೆ. ಅಂಡ್ ಹರಿಯಾಣದ ಮುಖ್ಯಮಂತ್ರಿ ಬಿಜೆಪಿ ಪಕ್ಷದ ಮನೋಹರ್ ಲಾಲ್ ಖಟ್ಟರ್ ಅವರು ಮತ್ತು ಅಲ್ಲಿನ ರಾಜ್ಯಪಾಲರು ಸತ್ಯದೇವ್ ನಾರಾಯಣ್ ಆರ್ಯ ಅವರು. ಅದೇ ರೀತಿ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟಿಕ್ಸ್ ಯಾರನ್ನ 2020 ವ್ಯಾನ್ ಕರ್ಮನ್ ಪ್ರಶಸ್ತಿ ಪುರಸ್ಕೃತರನ್ನಾಗಿ ಹೆಸರಿಸಿದೆ? ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಇತ್ತೀಚೆಗಷ್ಟೇ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಪ್ರಶಸ್ತಿ ಭಾರತೀಯರೊಬ್ಬರಿಗೆ ಸಂತಾ ಇದೆ. 2021ರಲ್ಲಿ ಅದನ್ನು ಪ್ರದಾನ ಮಾಡಲಾಗುತ್ತೆ. ಬಟ್ ಇದಕ್ಕೆ ನಮ್ಮ ಇಸ್ರೋದ ಮುಖ್ಯಸ್ಥರಾಗಿರ್ತಕ್ಕಂತಹ ಆಪ್ಷನ್ ಬಿ, ಕೆ ಶಿವನ್ ಅವರು ಆಯ್ಕೆಯಾಗಿದ್ದಾರೆ. ಕೆ ಶಿವನ್ ನಮ್ಮೆಲ್ಲರೂ ಕೂಡ ಬಹಳ ಪರಿಚಿತರು. ಇವರು ಇಸ್ರೋದ ಮುಖ್ಯಸ್ಥರಾಗಿ ಪ್ರಸಕ್ತವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅಂಡ್ ಇವರಿಗೆ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟಿಕ್ಸ್ ಅಥವಾ ಬಾಹ್ಯಾಕಾಶ ವಿಚಾರಕ್ಕೆ ಇರತಕ್ಕಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರತಕ್ಕಂತಹ IAA ಅವರು ಅವರ ಪ್ರತಿಷ್ಠಿತ ವ್ಯಾನ್ ಕರ್ಮನ್ ಅಂತಕ್ಕಂತಹ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ. ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ವಾನ್ ಕರ್ಮನ್, ಮೂಲತಃ ವಾನ್ ಕರ್ಮನ್ ಅಂತಕ್ಕಂಥವರು ಒಬ್ಬ ಖ್ಯಾತ ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದಾರೆ. ಇವರ ಈ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟಿಕ್ಸ್ ನ ಹುಟ್ಟು ಹಾಕಿದ್ರು. ಸೊ ಅವರ ಹೆಸರಲ್ಲಿ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇರುತ್ತೆ. ಅಂಡ್ ಈ ವರ್ಷ ಕೆ ಶಿವನ್ ಅವರಿಗೆ ಇದು ಸಂದಿದೆ. ಅಂಡ್ ಇದಕ್ಕಿಂತ ಹಿಂದೆ ಇಬ್ಬರು ಭಾರತೀಯರು ಈ ಒಂದು ಪ್ರಶಸ್ತಿಗೆ ಭಾಜರಾಗಿದ್ರು, ಕಸ್ತೂರಿ ರಂಗನ್ ಅವರು ಮತ್ತು UR ರಾವ್. ಅವರಿಬ್ಬರು ಕೂಡ ನಮ್ಮ ಇಸ್ರೋದಲ್ಲಿ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಸೊ ಕಸ್ತೂರಿ ರಂಗನ್ ಅಂಡ್ UR ರಾವ್ ನಿಮಗೆ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಅದೇ ರೀತಿ ಇದರ ಕೇಂದ್ರ ಕಚೇರಿ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಕಂಡುಬರುತ್ತೆ. ಮುಂದಿನ ವರ್ಷ ಕೆ ಶಿವನ್ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ.
ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಭಾರತೀಯ ರೈಲ್ವೆಯ ಮೊದಲನೇ ಕೇಬಲ್ ಸ್ಟೇಯ್ಡ್ ರೈಲು ಸೇತುವೆಯಾದಂತಹ ಅಂಜಿ ಖಾದ್ ಸೇತುವೆ ಯಾವ ನಗರಗಳನ್ನು ಸಂಪರ್ಕಿಸುತ್ತೆ? ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಇದನ್ನ ನಮ್ಮ ಕೊಂಕಣ್ ರೈಲ್ವೆ ನಿರ್ಮಾಣ ಮಾಡ್ತಾ ಇದೆ. ಕೊಂಕಣ್ ರೈಲ್ವೆ ಅಂದ ತಕ್ಷಣ ನಮ್ಮ ಕರ್ನಾಟಕ ಅಥವಾ ಗೋವಾ ಭಾಗದಲ್ಲ, ಬದಲಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಒಂದು ಅಂಜಿ ಖಾದ್ ಅನ್ನುವಂತಹ ಸೇತುವೆ ನಿರ್ಮಾಣ ಮಾಡ್ತಿರ್ತಕ್ಕಂತಹದ್ದು. ಇದೊಂದು ಕೇಬಲ್ ಸ್ಟೇಯ್ಡ್ ಸೇತುವೆ, ಕೇಬಲ್ಗಳನ್ನ ಬಳಸಿಬಿಟ್ಟು ಕಟ್ಟಲಾಗಿರ್ತಕ್ಕಂತಹ ಸೇತುವೆ. ಇದು ಇಂಡಿಯನ್ ರೈಲ್ವೇಸ್ನ ಮೊಟ್ಟ ಮೊದಲ ಕೇಬಲ್ ಸ್ಟೇಯ್ಡ್ ಸೇತುವೆ ಆಗಿರುತ್ತೆ. ಸೊ ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆನ ಕೇಳಬಹುದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಟ್ರಾ ಅಂಡ್ ರಿಯಾಸಿ. ಕಟ್ರಾ ಅಂಡ್ ರಿಯಾಸಿ ಅನ್ನುವಂತಹ 2 ನಗರಗಳೇನು ಬರುತ್ತೆ, ಆ ನಗರಗಳು ಜಮ್ಮು ಕಾಶ್ಮೀರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಈ ಒಂದು ಸೇತುವೆಯನ್ನ ಅಂಜಿ ಖಾದನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ಅತ್ಯಂತ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ 6ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಹೇಳುತ್ತೆ, ಭಾರತದ ಯಾವ ವಿಮಾನ ನಿಲ್ದಾಣವು ಮೊದಲ ಸಂಪೂರ್ಣ ಕಾಂಟ್ಯಾಕ್ಟ್ಲೆಸ್ ಕಾರ್ ಪಾರ್ಕಿಂಗ್ ಅನ್ನ ಪರಿಚಯಿಸಿದೆ? ನೋಡಿ, ಇತ್ತೀಚೆಗಷ್ಟೇ ನಮ್ಮ ಭಾರತದ ಒಂದು ವಿಮಾನ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಕಾಂಟ್ಯಾಕ್ಟ್ಲೆಸ್, ಅಂದರೆ ನೀವು ಯೂಶುವಲ್ ಆಗಿ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಪಾರ್ಕಿಂಗ್ನ ಫೀಸನ್ನು ಪಾವತಿ ಮಾಡಬೇಕಾದ್ರೆ ಅಲ್ಲಿ ಸಿಬ್ಬಂದಿಗಳು ಇರಬೇಕಾಗಿತ್ತು, ನೀವು ಹಣವನ್ನ ಕ್ಯಾಶನ್ನು ಪಾವತಿ ಮಾಡಬೇಕಾಗಿತ್ತು. ಬಟ್ ಸಂಪೂರ್ಣವಾಗಿ ಕಾಂಟ್ಯಾಕ್ಟ್ಲೆಸ್ ಅಂದರೆ ಯಾರೂ ಕೂಡ ಸಿಬ್ಬಂದಿಗಳಿಲ್ಲದೇ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನ ಒಂದು ಏರ್ಪೋರ್ಟ್ ಪರಿಚಯಿಸಿದೆ. ಅದು ಯಾವ ಪೋರ್ಟ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಹೈದರಾಬಾದ್. ಸೊ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈದರಾಬಾದಲ್ಲಿ ಬರುತ್ತೆ. ಅಲ್ಲಿ ಈ ಒಂದು ಮೆಜರನ್ನು ಅವರು ಕ್ರಮವನ್ನು ಕೈಗೊಂಡಿದ್ದಾರೆ. ಸೊ ಆ ಒಂದು ಕಾರ್ಗಳಿಗೆ ಅಳವಡಿಸಿರ್ತಕ್ಕಂತಹ ಫಾಸ್ಟ್ಯಾಗ್ನ ಮೂಲಕ ಆಟೋಮೆಟಿಕ್ ಆಗಿ ಹಣ ಕಟ್ಟಾಗುತ್ತೆ, ಅಲ್ಲಿ ಯಾವುದೇ ಸಿಬ್ಬಂದಿಗಳ ಅವಶ್ಯಕತೆ ಇರಲ್ಲ. ಸೊ ಇದನ್ನ ಕಾಂಟ್ಯಾಕ್ಟ್ ಲೆಸ್ ಪಾರ್ಕಿಂಗ್ ಸಿಸ್ಟಮ್ ಅಂತ ಕರಿಬಹುದು. ನೋಡಿ, ಪರೀಕ್ಷೆಯಲ್ಲಿ ಮತ್ತೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಯಾವ್ಯಾವ ರಾಜ್ಯದ ನಗರಗಳಲ್ಲಿ ಯಾವ್ಯಾವ ಹೆಸರಿನ ಏರ್ಪೋರ್ಟ್ಗಳಿದ್ದಾವೆ ಅಂತ ಕೂಡ ಕೇಳ್ತಾ ಇರ್ತಾರೆ. ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾಣಕ್ಕೆ ಸಿಗುತ್ತೆ. ಅದೇ ರೀತಿ ನವದೆಹಲಿಯಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾಣಕ್ಕೆ ಸಿಗುತ್ತೆ. ಅದೇ ರೀತಿ ನೀವು ಚಿತ್ರದಲ್ಲಿ ನೋಡ್ತಾ ಇರೋ ರೀತಿ, ಈ ಒಂದು ಪ್ರಶ್ನೆಯಲ್ಲಿ ನೋಡ್ತಾ ಇರೋ ರೀತಿ, ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾಣಕ್ಕೆ ಸಿಗುತ್ತೆ. ಅದೇ ರೀತಿ ಲಕ್ನೋದಲ್ಲಿ, ಉತ್ತರ ಪ್ರದೇಶದ ಲಕ್ನೋದಲ್ಲಿ ಚೌಧರಿ ಚರಣ್ ಸಿಂಗ್ ಏರ್ಪೋರ್ಟ್ ಸಿಗುತ್ತೆ. ಸೊ ಇಂತಹ ಪ್ರಮುಖ ಏರ್ಪೋರ್ಟ್ಗಳ ಹೆಸರು ನಿಮಗೆ ಖಂಡಿತ ಗೊತ್ತಿರಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಅದೇ ರೀತಿ 7ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಬ್ಲೂ ಜೀನ್ಸ್ ಹೆಸರಿನ ಹೊಸ ವಿಡಿಯೋ ಕಾನ್ಫರೆನ್ಸಿಂಗ್ ಅಪ್ಲಿಕೇಶನ್ ಅನ್ನ ಯಾವ ಕಂಪನಿ ಪ್ರಾರಂಭಿಸಿದೆ? ನೋಡಿ, ಇದು ಕೂಡ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಬಹುದು. ಬಿಕಾಸ್ ಇತ್ತೀಚೆಗಷ್ಟೇ ನೋಡಿ, ಕೊರೋನಾ ವೈರಸ್ ಇರುವ ಕಾರಣದಿಂದ ಪ್ರತಿಯೊಂದು ಕಂಪನಿಗಳಿರ್ಬೋದು, ನಮ್ಮ ಸುಪ್ರೀಂ ಕೋರ್ಟ್ ಇಂದ ಹಿಡಿದ್ಬಿಟ್ಟು ಒಂದು ಖಾಸಗಿ ಕಂಪನಿವರೆಗೂ ಕೂಡ ಪ್ರತಿಯೊಬ್ಬರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ತಮ್ಮ ದೈನಂದಿನ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ವಿಡಿಯೋ ಕಾನ್ಫರೆನ್ಸಿಂಗ್ ಆಪ್ಸ್ಗಳಿಗೆ ಸಾಕಷ್ಟು ಬೇಡಿಕೆ ಉಂಟಾಗ್ಬಿಟ್ಟಿದೆ. ಝೂಮ್ ಅಂತ ಒಂದು ಚೈನಾ ದೇಶದ ಅಪ್ಲಿಕೇಶನ್ ಇತ್ತು, ಬಟ್ ಅದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ಆ್ಯಂಡ್ ನಮ್ಮ ಸರ್ಕಾರಗಳು ಕೂಡ ಅದರ ಒಂದು ಮೇಲೆ ನಿರ್ಬಂಧನೆಯನ್ನು ಕೂಡ ಹೇರಿದ್ವು. ಸೊ ಹಾಗಾಗಿ ಬೇರೆ ಬೇರೆ ಕಂಪನಿಗಳು ಈ ವಿಡಿಯೋ ಕಾನ್ಫರೆನ್ಸಿಂಗ್ ಅಪ್ಲಿಕೇಶನ್ಗಳನ್ನ ಜಾರಿಗೆ ತರ್ತಾ ಇದ್ದಾವೆ. ಇತ್ತೀಚೆಗಷ್ಟೇ ಜಿಯೋದವರು ಕೂಡ ಜಿಯೋ ಮೀಟ್ ಅಂತಕ್ಕಂತಹ ಒಂದು ಆ್ಯಪ್ ಅನ್ನ ಜಾರಿಗೆ ತಂದಿದ್ರು. ಆ್ಯಂಡ್ ಈಗ ಬ್ಲೂ ಜೀನ್ಸ್ ಅಂತಕ್ಕಂತಹ ಮತ್ತೊಂದು ಹೊಸ ವಿಡಿಯೋ ಕಾನ್ಫರೆನ್ಸಿಂಗ್ ಅಪ್ಲಿಕೇಶನ್ ಜಾರಿಗೆ ಬರ್ತಾ ಇದೆ. ಅದು ಯಾವ ಕಂಪನಿ ಜಾರಿಗೆ ತರ್ತಾ ಇದೆ ಅಂತ ಹೇಳಿದ್ರೆ ಆಪ್ಷನ್ ಸಿ, ಭಾರತಿ ಏರ್ಟೆಲ್. ಭಾರತಿ ಏರ್ಟೆಲ್ ನಮಗೆ ಗೊತ್ತಿರುತ್ತೆ, ಒಂದು ಪ್ರಸಿದ್ಧ ಟೆಲಿಕಾಂ ಕಂಪನಿ ಆಗಿದೆ. ಸೊ ಏರ್ಟೆಲ್ ಅವರು ಈ ಒಂದು ಬ್ಲೂ ಜೀನ್ಸ್ ಆ್ಯಪ್ನ ಜಾರಿಗೆ ತರ್ತಾ ಇದ್ದಾರೆ. ಪ್ರಸಕ್ತವಾಗಿ ಭಾರತಿ ಏರ್ಟೆಲ್ನ ಸಿಇಒ ಗೋಪಾಲ್ ವಿಠಲ್ ಮತ್ತು ಅದರ ಪ್ರಧಾನ ಕಚೇರಿ ನ್ಯೂ ಡೆಲ್ಲಿಯಲ್ಲಿ ಕಂಡುಬರುತ್ತೆ. ಅದೇ ರೀತಿ 8 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ. PLR ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ AR-AD ಮತ್ತು ಕ್ಯಾರ್ಮೆಲ್ ಎಂಬ ಅಟ್ಯಾಕ್ ರೈಫಲ್ಗಳನ್ನು ಮೇಕ್ ಇನ್ ಇಂಡಿಯಾ ಉಪಕ್ರಮದಲ್ಲಿ ಭಾರತದಲ್ಲಿ ತಯಾರಿಸಲು ಸಿದ್ಧವಾಗಿದೆ. ಅರೆಡ್ ಅಂಡ್ ಕ್ಯಾರ್ಮೆಲ್ ಯಾವ ದೇಶದ ಆಕ್ರಮಣಕಾರಿ ರೈಫಲ್ಗಳು? ನೋಡಿ, ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಪ್ರಪಂಚದ ಈ ಶಸ್ತ್ರಾಸ್ತ್ರ ತಯಾರಿಕಾ ಕ್ಷೇತ್ರದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಕಂಡುಬರ್ತಕ್ಕಂತಹ ದೇಶ ಆಪ್ಷನ್ ಎ, ಇಸ್ರೇಲ್. ಸೊ ಇಸ್ರೇಲ್ನಿಂದ ಈ ಅರೆಡ್ ಮತ್ತು ಕ್ಯಾರ್ಮೆಲ್ ಅಂತಕ್ಕಂತಹ 2 ಪ್ರಮುಖ ಅಸಾಲ್ಟ್ ರೈಫಲ್ಗಳನ್ನ, ಅಸಾಲ್ಟ್ ರೈಫಲ್ ಅಂತ ಹೇಳಿದ್ರೆ ಸಾಕಷ್ಟು ಅಡ್ವಾನ್ಸ್ಡ್ ಆಗಿರತಕ್ಕಂತಹ ಈ ಗನ್ಗಳಾಗಿರುತ್ತೆ. ಈ ಅಸಾಲ್ಟ್ ರೈಫಲ್ಗಳನ್ನ ಭಾರತೀಯ ಸೇನೆಗೆ ಖರೀದಿ ಮಾಡಬೇಕು ಅಂತ ಒಂದು ಮಾತುಕತೆ ನಡೀತಾ ಇದೆ. ಸೊ ಇದೇ ಸಂದರ್ಭದಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲೇ ಈ ಅರಾಡ್ ಮತ್ತು ಕ್ಯಾರ್ಮೆಲ್ ಅನ್ನುವಂತಹ 2 ಪ್ರಮುಖ ಅಸಾಲ್ಟ್ ರೈಫಲ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಇಸ್ರೇಲ್ ದೇಶ ಉತ್ಸುಕವಾಗಿದೆ. ಸೊ ಇವೆರಡೂ ರೈಫಲ್ಗಳು ಯಾವ ದೇಶಕ್ಕೆ ಸೇರಿದವು ಅಂತ ಹೇಳಿದ್ರೆ ಆಪ್ಷನ್ ಎ, ಇಸ್ರೇಲ್ ಅಂತ ಹೇಳಬೇಕಾಗುತ್ತಾ. ಬಿಕಾಸ್ ಪರೀಕ್ಷೆ ಖಂಡಿತ ಕೇಳ್ತಾರೆ. ಇವೆರಡೂ ಕೂಡ ಈ ಜಾಗತಿಕ ಶಸ್ತ್ರಾಸ್ತ್ರ ಮಾರುಕಟ್ಟೆಯಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹವು. ಸೊ ಅರಾಡ್ ಅಂಡ್ ಕ್ಯಾರಮೆಲ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕಾಯಿತು. ಕಳೆದ ವರ್ಷ 2019 ಫೆಬ್ರವರಿ ತಿಂಗಳಿನಲ್ಲಿ 6 ಅಂತಕ್ಕಂತಹ ಒಂದು ರೈಫಲ್ ಅನ್ನ ಭಾರತೀಯ ಸೇನೆ ಪರ್ಚೇಸ್ ಮಾಡಲಿಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತು. 6 ಅಂತ ಹೇಳಿದ್ರೆ ಇದು ಅಮೆರಿಕ ದೇಶದ ಒಂದು ಪ್ರಖ್ಯಾತ ಗನ್ ತಯಾರಿಕಾ ಸಂಸ್ಥೆ. ಅಂಡ್ ಇವರ ಸಂಸ್ಥೆಗೆ ಸೇರಿದಂತಹ ಸುಮಾರು 72,000 ಒಂದು ಅಸಾಲ್ಟ್ ರೈಫಲ್ಗಳನ್ನ ಭಾರತೀಯ ಸೇನೆ ಖರೀದಿ ಮಾಡಿತು. 72,000 ನಮ್ಮ ಸೇನೆಗೆ ಸಾಕಾಗಲ್ಲ, ಬಿಕಾಸ್ ನಮ್ಮ ಸೇನೆ 14-15 ಲಕ್ಷದಷ್ಟು ಒಂದು ಸ್ಟ್ರೆಂತ್ ಅನ್ನು ಹೊಂದಿದೆ. ಬಟ್ ಆದ್ರೂ ಕೂಡ ನಮ್ಮ ಸೇನೆಯ ಮುಂಚೂಣಿಯಲ್ಲಿ ಕಾರ್ಯನಿರ್ವಹಣೆ ಮಾಡತಕ್ಕಂತಹ ಸೈನಿಕರಿಗೆ ಈ 6 ಅಸಾಲ್ಟ್ ರೈಫಲ್ಗಳನ್ನ ಕೊಡಲಾಗುತ್ತೆ. ಅಂಡ್ 6 ಅಂದ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಕೆಳಭಾಗದಲ್ಲಿ ಅವರು ಏನು ಯೋಧ ಒಬ್ಬ ಒಂದು ಗನ್ನನ್ನು ಹಿಡ್ಕೊಂಡಿದ್ದಾರೆ. ಅದನ್ನು ನಾವು 6 ಅಂತ ಕರೀಬಹುದು. ಅತ್ಯಂತ ಆಧುನಿಕವಾಗಿರತಕ್ಕಂತಹ ಒಂದು ಅಮೆರಿಕ ದೇಶದ ಗನ್.
ಆ್ಯಂಡ್ ನಿಮಗೆ ಬಲಭಾಗದಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂತಹದ್ದು AK-203. ನೋಡಿ, ನೀವೆಲ್ಲರೂ ಕೂಡ AK-47 ಬಗ್ಗೆ ಕೇಳಿರ್ತೀರಾ. ಅತ್ಯಂತ ಒಂದು ಆಕ್ರಮಣಕಾರಿಯಾಗಿರ್ತಕ್ಕಂತಹ ಒಂದು ರೈಫಲ್ ಇದು. ಇದನ್ನ ರಷ್ಯಾ ದೇಶದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಆ್ಯಂಡ್ ಇತ್ತೀಚೆಗಷ್ಟೇ AK-203 ಅನ್ನು ಕೂಡ ಭಾರತೀಯ ಸೇನೆಗೆ ಖರೀದಿ ಮಾಡಬೇಕು ಅಂತ ಹೇಳಿ ಒಂದು ಡಿಸಿಷನ್ ಬಂತು. ಸೊ ಹಾಗಾಗಿ ಉತ್ತರ ಪ್ರದೇಶ ರಾಜ್ಯದ ಅಮೇಠಿ ಜಿಲ್ಲೆ, ಅಮೇಠಿ ಅನ್ನೋದು ರಾಜಕೀಯ ರಂಗದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡೆದಿರತಕ್ಕಂತಹ ಒಂದು ಜಿಲ್ಲೆ. ಸೊ ಅಮೇಠಿ ಜಿಲ್ಲೆಯ ಕೋರ್ವಾ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಈ AK-203 ಅನ್ನುವಂತಹ ರೈಫಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಒಂದು ಘಟಕವನ್ನು ನಿರ್ಮಾಣ ಮಾಡಲಾಯಿತು. ಸೊ ಭಾರತದ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಮತ್ತು ಕಲಶ್ನಿಕೋವ್, ಏನು ರಷ್ಯಾ ದೇಶದ ಕಲಶ್ನಿಕೋವ್ ಕಂಪನಿ ಇದೆ, ಇವರಿಬ್ರು ಕೂಡ ಸೇರ್ಬಿಟ್ಟು AK-203 ಗನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದನ್ನ ಭಾರತೀಯ ಯೋಧರಿಗೆ ಕೊಡಲಾಗುತ್ತೆ. ಅಂಡ್ ಅಮೇಠಿ ಯಾಕಪ್ಪ ನಮ್ಮ ರಾಜಕೀಯ ರಂಗದಲ್ಲಿ ಫೇಮಸ್ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಏನಿದ್ದಾರೆ, ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಈ ಅಮೇಠಿ ಕ್ಷೇತ್ರದಿಂದ, ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾ ಇದ್ರು. ಬಟ್ ಕಳೆದ ಬಾರಿ 2019 ಲೋಕಸಭಾ ಎಲೆಕ್ಷನ್ ನಲ್ಲಿ ಅವರು ಸ್ಮೃತಿ ಇರಾನಿ ಅವರ ಮುಂದೆ ಸೋತರು. ಬಟ್ ಆದರೂ ಕೂಡ ಅವರು ಕೇರಳ ರಾಜ್ಯದ ವಯನಾಡ್ನಲ್ಲೂ ಕೂಡ ಅವರು ಕಂಟೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಅವರು ಈಗ MP ಆಗಿದ್ದಾರೆ. ಸೊ ಅಮೇಠಿ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಮೇಠಿಯ ಕೋರ್ವಾದಲ್ಲಿ ಈ ಒಂದು AK-203 ಒಂದು ಫ್ಯಾಕ್ಟರಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿರಬೇಕು, ಭಾರತೀಯ ಸೇನೆಯಲ್ಲಿ ಇದುವರೆಗೂ ಕೂಡ ಇನ್ಸಾಸ್ ಅನ್ನುವಂತಹ ಒಂದು ರೈಫಲ್ಸ್ ಅನ್ನು ಬಳಸಲಾಗ್ತಾ ಇತ್ತು. ಇನ್ಸಾಸ್ ಅಂತ ಹೇಳಿದ್ರೆ ಇದನ್ನ ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಇಂಡಿಯನ್ ನ್ಯಾಷನಲ್ ಸ್ಮಾಲ್ ಆರ್ಮ್ ಸಿಸ್ಟಮ್ ಅನ್ನೋದು ಅದರ ಫುಲ್ ಫಾರ್ಮ್ ಆಗಿರುತ್ತೆ. ಈ ಒಂದು ರೈಫಲ್ನ ಬಳಸಲಾಗ್ತಾ ಇತ್ತು. ಬಟ್ ಅದು ತುಂಬಾ ಔಟ್ಡೇಟ್ ಆಗಿದೆ, ಹೊಸ ರೈಫಲ್ ಬೇಕು ಅಂತ ಹೇಳಿ 6000 ಖರೀದಿ ಮಾಡಲಾಯಿತು. ಅಂಡ್ ಅದಾದ ಬಳಿಕ AK-203 ಅನ್ನು ಖರೀದಿ ಮಾಡಲಿಕ್ಕೆ ಒಂದು ಪ್ರಕ್ರಿಯೆಯನ್ನ ಶುರು ಮಾಡಲಾಗಿದೆ. ಬಟ್ ಅರಡ್ ಮತ್ತೆ ಕ್ಯಾರಮಲ್ ಬಗ್ಗೆ ಇನ್ನೂ ಕೂಡ ಯಾವುದೇ ಒಂದು ನಿರ್ಧಾರ ಹೊರಬಿದ್ದಿಲ್ಲ. ಬಟ್ ಆದರೂ ಕೂಡ ಭಾರತದಲ್ಲಿ ಅವನ್ನ ನಿರ್ಮಾಣ ಮಾಡಲಿಕ್ಕೆ ಇಸ್ರೇಲ್ ದೇಶ ಉತ್ಸುಕವಾಗಿದೆ. ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.